ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ಅತ್ರಿ ಬ್ಲಾಗ್ಸ್ ಇನ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ನಾನಿವತ್ತು ನಿಮ್ಮ ಮುಂದೆ ಇರುವಂತಹ ಈ ಮಾರುತಿ ಸುಜುಕಿ ಇನ್ವಿಕ್ಟೋನ ರಿವ್ಯೂ ಮಾಡೋಕ್ಕೆ ಬಂದಿದ್ದೀನಿ. ಸೊ ಈ ಇನ್ವಿಕ್ಟೋನ ರಿವ್ಯೂ ಮಾಡೋಕ್ಕೆ ರಾಜಾಜಿನಗರಲ್ಲಿರುವಂತಹ ನೆಕ್ಸಾ ಶೋರೂಮ್ಗೆ ಬಂದಿದ್ದೀನಿ ನಾನು. ಸೊ ನೀವೇನಾದರೂ ಇನ್ವಿಕ್ಟೋನ ಬುಕ್ ಮಾಡಬೇಕು ಅಥವಾ ಬೇರೆ ಯಾವುದಾದ್ರೂ ನೆಕ್ಸಾ ಕಾರ್ಸ್ನ ಬುಕ್ ಮಾಡಬೇಕು ಅಂತಂದರೆ ಈ ಶೋರೂಮ್ನ ವಿಸಿಟ್ ಮಾಡ್ಬೋದು. ಇವ್ರ ಅಡ್ರೆಸ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಚೆಕ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಬನ್ನಿ ಡೈರೆಕ್ಟಾಗಿ ಇವಾಗ ಈ ಇನ್ವಿಕ್ಟೋದು ವಿಮರ್ಶೆ ಸ್ಟಾರ್ಟ್ ಮಾಡೋಣ. ಲೆಟ್ ಸ್ಟಾರ್ಟ್ ವಿತ್ ದ ಕೀ ಸ್ನೇಹಿತರೆ. ಸೊ ನೋಡ್ಬೋದು ಸ್ನೇಹಿತರೆ, ಇದೇ ಕೀ ಆ್ಯಕ್ಚುಲಿ. ಸೊ ಹಿಂದ್ಗಡೆ ಮಾರುತಿ ಸುಜುಕಿ ಲೋಗೋ ಇದೆ ಮತ್ತು ಒಂಥರ ಬ್ಲೂ ಕಲರ್ ಕೊಟ್ಟಿದ್ದಾರೆ. ಮತ್ತು ಮುಂದ್ಗಡೆ ಬಂದರೆ ಸೊ ನೋಡ್ಬೋದು ಸ್ನೇಹಿತರೆ, ಅನ್ಲಾಕು ಮತ್ತು ಬೂಟ್ ಓಪನ್ ಮಾಡೋಕ್ಕೆ ಕೊಟ್ಟಿರುವಂಥದ್ದು. ಸೊ ಈ ಥರ ಇದೆ ಕೀ ಆ್ಯಕ್ಚುಲಿ. ಸೊ ಇಲ್ಲಿ ಒಂದು ಸ್ಲಾಟ್ ಸಹ ಕೊಟ್ಟಿದ್ದಾರೆ, ಸೊ ದಟ್ ಇಲ್ಲಿಂದ ಹೇಳಿದ್ರೆ ಮೆಟಲ್ ಕೀ ಬರುತ್ತೆ, ಸೊ ದಟ್ ಮ್ಯಾನ್ಯುವಲಿ ಇನ್ ಹಾಕ್ಬೋದು ನೀವು. ಸೊ ಕಾರಿಂದು ಫ್ರಂಟ್ ಪ್ರೊಫೈಲಿಂದ ಸ್ಟಾರ್ಟ್ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ಆ್ಯಸ್ ಯೂಶುವಲ್ ಹೆಡ್ ಲ್ಯಾಂಪ್ ಸೆಕ್ಷನ್ ಎಲ್ಲ ಆನ್ ಮಾಡ್ಕೊಳ್ಳೋಣ, ಸೊ ದಟ್ ನಿಮಗೂ ಹೆಂಗಿದೆ ಅಂತ ತೋರಿಸ್ದಂಗೆ ಆಗುತ್ತೆ. ನೆಕ್ಸ್ಟು ಹೆಡ್ ಲ್ಯಾಂಪ್ ಸೆಕ್ಷನಿಗೆ ಬಂದರೆ, ಸೊ ಹೆಡ್ ಲ್ಯಾಂಪ್ ನೋಡ್ಬೋದು ಸ್ನೇಹಿತರೆ, ಆ್ಯಕ್ಚುಲಿ ತುಂಬ ಸ್ಲೀಕಾಗಿ ಡಿಸೈನ್ ಮಾಡಿದ್ದಾರೆ. ಸೊ ಕಾರ್ ಏನೊಂದು ರೋಬಸ್ಟ್ ಲುಕ್ ಇದೆ, ಸೊ ಆ ಥರ ದೊಡ್ಡದಾಗಿ ಕೊಟ್ಟಿಲ್ಲ, ಸ್ಲೀಕ್ ಡಿಸೈನ್ ಕೊಟ್ಟಿದ್ದಾರೆ. ಸೊ DRL ಬಂದು ನೋಡ್ಬೋದು ಸ್ನೇಹಿತರೆ, ಇಲ್ಲಿ 3 ಬ್ಲಾಕ್ ಇದೆಯಲ್ಲ, ಸೊ ಆ ಥರದ್ದು ಕೊಟ್ಟಿದ್ದಾರೆ. ಸೊ ಬಲೇನೋಲಿ ಏನು ನೋಡ್ತೀರಾ, ಸೊ ಒಂದು ಬ್ಲಾಕ್ ಟೈಪ್ DRL ಸೇಮ್ ಅದೇ ಥರನೇ ಕೊಟ್ಟಿರೋಂಥದ್ದು. ಸೊ 2 ಚೇಂಬರ್ ಕೊಟ್ಟಿದ್ದಾರೆ. ಸೊ ಲೋ ಬೀಮು 2 ಚೇಂಬರ್ಗೂ ಬರುತ್ತೆ, ಬಟ್ ಹೈ ಬೀಮ್ ಲೋ ಅಪ್ ಆಗಬೇಕಾದ್ರೆ ನಿಮಗೆ ಈ ಚೇಂಬರ್ನಿಂದಲೇ ಲೋ ಅಪ್ ಆಗುವಂಥದ್ದು. ಸೊ ದಿಸ್ ಈಸ್ ಅ LED ಹೆಡ್ ಲ್ಯಾಂಪ್ ಚೇಂಬರ್ ಸ್ನೇಹಿತರೆ. ಸೊ ಕೆಳಗಡೆಗೆ ನೋಡ್ಬೋದು ನೀವು LED ಇಂಡಿಕೇಟರ್ ಕೊಟ್ಟಿದ್ದಾರೆ. ಸೊ ಬಂಪರಲ್ಲೇ 4 ಪಾರ್ಕಿಂಗ್ ಸೆನ್ಸರ್ಸ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಇದು ಬಂದು ಕಾರಿನ ಫ್ರಂಟ್ ಟೋಯಿಂಗ್ ಬುಕ್ಕು. ಸೊ ಮುಂದ್ಗಡೆ ನೋಡ್ಬೋದು ಸ್ನೇಹಿತರೆ, ಗ್ರಿಲ್ ಡಿಸೈನ್ ಬಂದು ಆ್ಯಕ್ಚುಲಿ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಸೊ ಸ್ವಲ್ಪ ಆ್ಯಕ್ಚುಲಿ ಗ್ರ್ಯಾಂಡ್ ವಿಟಾರ ರಿಸಂಬ್ಲೆನ್ಸ್ ಇದೆ ಅಂತ ಅನಿಸುತ್ತೆ ನಿಮಗೆ, ಸೊ ಗ್ರಿಲ್ ನೋಡಿದಾಗ. ಬಟ್ ಸೇಮ್ ಪ್ಯಾಟ್ರನ್ ಇಲ್ಲ, ಬಟ್ ಸ್ವಲ್ಪ ರಿಸಂಬ್ಲೆನ್ಸ್ ಇದೆ. ಸೊ ಮುಂದ್ಗಡೆ ನೋಡ್ಬೋದು ಸ್ನೇಹಿತರೆ, ಇದೊಂದು ಫ್ರಂಟ್ ಕ್ಯಾಮ್ರಾ. ಸೊ ಮಾರುತಿ ಸುಜುಕಿ ಲೋಗೋ ಕೊಟ್ಟಿದ್ದಾರೆ. ಸೊ ನೋಡ್ಬೋದು ಒಂದು ಕ್ರೋಮ್ ಸ್ಟ್ರಿಪ್ ಏನಿದೆ, ಸಖತ್ ಬೋಲ್ಡಾಗಿ ರನ್ ಆಗ್ತಾ ಇರೋವಂಥದ್ದು. ಸೊ ಹೆಡ್ ಲ್ಯಾಂಪ್ವರೆಗೂ ಎಕ್ಸ್ಟೆಂಡ್ ಆಗೋದು ನೋಡ್ಬೋದು ನೀವು ಇಲ್ಲಿ. ಸೊ ನೋಡ್ಬೋದು ಹೆಡ್ ಲ್ಯಾಂಪ್ವರೆಗೂ ಎಕ್ಸ್ಟೆಂಡ್ ಆಗುವಂಥದ್ದು. ಸೊ ಕೆಳಗಡೆ ಸ್ಕಿಡ್ ಪ್ಲೇಟ್ ಸಹ ಕೊಟ್ಟಿದ್ದಾರೆ, ಡ್ಯಾಮೇಜ್ ಪ್ರಿವೆಂಟ್ ಮಾಡಬೇಕು ಅನ್ನೋ ಕಾರಣಕ್ಕೆ. ಸೊ ನೋಡ್ಬೋದು ಸ್ನೇಹಿತರೆ, ಇದು ಫ್ರಂಟ್ ಪ್ರೊಫೈಲ್ ಕತೆ ಇನ್ವಿಕ್ಟೋದು. ಸೊ ಒಂದು ರೋಬಸ್ಟ್ ಲುಕ್ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇನ್ವಿಕ್ಟೋಗೆ. ಸೊ ನೆಕ್ಸ್ಟು ಸೈಡ್ ಪ್ರೊಫೈಲ್ಗೆ ಬರೋಣ. ಸೊ ಸೈಡ್ ಪ್ರೊಫೈಲ್ಗೆ ಬರೋಕ್ಕಿಂತ ಮುಂಚೆ ಕಾರಿನ ಡೈಮೆನ್ಷನ್ಸ್ ನೋಡೋಣ. ಸೊ ಡೈಮೆನ್ಷನ್ಸ್ ನೋಡೋದಾದರೆ ಲೆಂತು 4.7 ಮೀಟರ್ಸ್ ಇದೆ, ವಿಡ್ತು 1.8 ಮೀಟರ್ಸ್ ಇದೆ, ಹೈಟ್ ಬಂದು 1.7 ಮೀಟರ್ಸ್ ಇದೆ, ವೀಲ್ ಬೇಸ್ ಬಂದು 2.8 ಮೀಟರ್ಸ್ ಇದೆ ಸ್ನೇಹಿತರೆ. ಸೊ ಗ್ರೌಂಡ್ ಕ್ಲಿಯರೆನ್ಸ್ ಬಂದು 185 mm ಇದೆ ಸ್ನೇಹಿತರೆ. ಈ ಕಾರಿನ ಕ್ರಬ್ ವೇಟ್ ಬಂದು 1600 kg ಬರುತ್ತೆ ಸ್ನೇಹಿತರೆ. ಸೊ ಇಷ್ಟು ಡೈಮೆನ್ಷನ್ಸ್ ಕತೆ ಸ್ನೇಹಿತರೆ. ಸೊ ನೆಕ್ಸ್ಟು ಸೈಡ್ ಪ್ರೊಫೈಲ್ ಬಂದಾಗ, ಸೊ ನೋಡ್ಬೋದು ಸ್ನೇಹಿತರೆ, ಸೊ ದಿಸ್ ಈಸ್ ದ ಪ್ರಿಸಿಷನ್ ಕಟ್ ಅಲಾಯ್ ವೀಲ್ ಸ್ನೇಹಿತರೆ. ಸೊ ಟೈರ್ ಸೈಜ್ ನೋಡೋದಾದರೆ, ಸೊ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಕೊಟ್ಟಿದ್ದಾರೆ 215/60 or 17 ಇಂಚ್ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ 17 ಇಂಚ್ ಅಲಾಯ್ ವೀಲ್ ಸ್ನೇಹಿತರೆ. ಸೊ ನೋಡ್ಬೋದು ಮುಂದ್ಗಡೆಗೆ ಡಿಸ್ಕ್ ಬ್ರೇಕ್ ಸಹ ಕೊಟ್ಟಿದ್ದಾರೆ, ಮಾರುತಿ ಸುಜುಕಿ ಲೋಗೋ ಇದೆ. ಸೊ ಇದು ಕಾರಿನ ಸಸ್ಪೆನ್ಷನ್ ಸ್ನೇಹಿತರೆ. ಸೊ ಇವನ್ ವೀಲ್ ಕ್ಲಾಡಿಂಗ್ ಸಹ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಥ್ರೂ ಔಟ್ ದ ಕಾರ್ ಈ ವೀಲ್ ಕ್ಲಾಡಿಂಗ್ ರನ್ ಆಗುವಂಥದ್ದು ನೋಡ್ಬೋದು ನೀವು. ಸೊ ಒಂದು SUV ಸ್ಟ್ಯಾನ್ಸ್ಗೆ ಈ ಥರ ಕೊಟ್ಟಿರುವಂಥದ್ದು. ಸೊ ನೆಕ್ಸ್ಟು ಮಿರರ್ಗೆ ಬಂದರೆ, ಇದಕ್ಕೆ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮತ್ತು ಫೋಲ್ಡಬಲ್ ಫಂಕ್ಷನ್ ಎರಡೂ ಇದೆ, ಮತ್ತು ಬಾಡಿ ಕಲರಲ್ಲೇ ಕೊಟ್ಟಿದ್ದಾರೆ. ಸೊ LED ಇಂಡಿಕೇಟರು ಮತ್ತು ಕೆಳಗಡೆ ಕ್ಯಾಮ್ರಾ ಸಹ ಕೊಟ್ಟಿರೋಂಥದ್ದು ನೋಡ್ಬೋದು, ಸೈಡ್ ಕ್ಯಾಮ್ರಾ. ಸೊ ಬಾಡಿ ಕಲರ್ ಡೋರ್ ಹ್ಯಾಂಡಲ್ಲೇ ಕೊಟ್ಟಿದ್ದಾರೆ ಸ್ನೇಹಿತರೆ, ಬಟ್ ಇದಕ್ಕೆ ಒಂದು ಕ್ರೋಮ್ ಟಚ್ ಅಂತ ಏನು ಹೇಳ್ತೀವಿ, ಸೊ ಆ ಥರದ್ದು ಒಂದು ಸ್ಟ್ರಿಪ್ ಕೊಟ್ಟಿದ್ದಾರೆ ನೋಡ್ಬೋದು. ಸೊ ಕೀ ಸ್ಲಾಟ್ ಕೊಟ್ಟಿದ್ದಾರೆ ಮ್ಯಾನ್ಯುವಲಿ ಇನ್ನಾಗಕ್ಕೆ. ಇವನ್ ಇಲ್ಲೂ ಸಹ ಒಂದು ಕ್ರೋಮ್ ಬೀಡಿಂಗ್ ಕೊಟ್ಟಿರೋವಂಥದ್ದು ನೋಡ್ಬೋದು, ಒಂದು ಏನು ಹೇಳ್ತಾರೆ ಪ್ರೀಮಿಯಂ ಅಪೀಲ್ ಅಂತ ಏನು ಹೇಳ್ತೀವಿ, ಸೊ ಅದಕ್ಕೆ ಕೊಟ್ಟಿರುವಂಥದ್ದು. ಸೊ ಹಿಂದ್ಗಡೆಗೆ ಬಂದರೆ, ಇವನ್ ಹಿಂದ್ಗಡೆಗೂ ಸಹ ಡಿಸ್ಕ್ ಬ್ರೇಕ್ ಕೊಟ್ಟಿರುವಂಥದ್ದು ನೋಡ್ಬೋದು ಸ್ನೇಹಿತರೆ ನೀವು. ಸೊ ಟೋಟಲಾಗಿ ಈ ಕಾರಲ್ಲಿ 4 ವೀಲ್ಗೂ ಡಿಸ್ಕ್ ಬ್ರೇಕ್ ಬರುತ್ತೆ ಸ್ನೇಹಿತರೆ. ಇದು ಕೂಡ ಸ್ಟ್ಯಾಂಡರ್ಡ್ ಫೀಚರ್ ಇದು. ಸೊ ದಿಸ್ ಈಸ್ ದ ಸೈಡ್ ಪ್ರೊಫೈಲ್ ಆಫ್ ದಿ ಕಾರ್ ಸ್ನೇಹಿತರೆ. ಸೊ ವೇರಿಯಂಟ್ಸ್ ಬಗ್ಗೆ ಮಾತಾಡೋದಾದರೆ, ಸೊ ಇದರಲ್ಲಿ ಝೀಟಾ ಪ್ಲಸ್ಸು ಮತ್ತು ಆಲ್ಫಾ ಪ್ಲಸ್ಸು 2 ವೇರಿಯಂಟ್ ಬರುತ್ತೆ ನಿಮಗೆ. 8 ಸೀಟರ್ ನಿಮಗೆ ಝೀಟಾ ವೇರಿಯಂಟಲ್ಲಿ ಮಾತ್ರ ಬರುತ್ತೆ ಸ್ನೇಹಿತರೆ, ಆಲ್ಫಾ ವೇರಿಯಂಟಲ್ಲಿ ಬರೋಲ್ಲ. ಟಾಪ್ ವೇರಿಯಂಟಲ್ಲಿ ನಿಮಗೆ 7 ಸೀಟರ್ ಅಷ್ಟೇ ಬರುವಂಥದ್ದು. ಸೊ ಇದ್ರ ಪ್ರೈಸಿಂಗ್ ಮಾತಾಡೋದಾದರೆ, ಝೀಟಾ ವೇರಿಯಂಟು 24.79 ಲ್ಯಾಕ್ಸ್ ಆದರೆ ಆಲ್ಫಾ ವೇರಿಯಂಟು ನಿಮಗೆ 28.62 ಲ್ಯಾಕ್ಸ್ ಆಗುತ್ತೆ ಸ್ನೇಹಿತರೆ. 7 ಸೀಟರ್ಗೂ 8 ಸೀಟರ್ಗೂ ಡಿಫ್ರೆನ್ಸು 5,000 ಇದೆ ಸ್ನೇಹಿತರೆ. ಸೊ ಆನ್ ರೋಡ್ ಆಲ್ಮೋಸ್ಟ್ ಆಲ್ಫಾ ವೇರಿಯಂಟ್ ನಿಮಗೆ 34 ಲ್ಯಾಕ್ಸ್ವರೆಗೂ ಆಗುತ್ತೆ ಸ್ನೇಹಿತರೆ. ಸೊ ಇದು ನೀವು ತೊಗೊಳ್ಳೋಂಥ ಇನ್ಶೂರೆನ್ಸ್ ಆಗಿರ್ಬೋದು ಅಥವಾ ಹಾಕ್ಸೋಂಥ ಆಕ್ಸೆಸರೀಸ್ ಆಗಿರ್ಬೋದು, ಸೊ ಇದ್ರ ಮೇಲೆ ಕಂಪ್ಲೀಟ್ಲಿ ಡಿಪೆಂಡ್ ಆಗುತ್ತೆ. ಸೊ ಇವನ್ ಹಿಂದ್ಗಡೆ ಸಹ ನೋಡ್ಬೋದು ಸ್ನೇಹಿತರೆ, ಸೇಮ್ ಮುಂದ್ಗಡೆ DRL ಇತ್ತು, ಅದೇ ಥರನೇ 3 ಬ್ಲಾಕ್ ಎಲಿಮೆಂಟ್ ಕೊಟ್ಟಿರೋಂಥದ್ದು ನೋಡ್ಬೋದು. ಸೊ ಟೈಲೈಟ್, ಸೊ ದಿಸ್ ದ LED ಟೈಲೈಟ್ ಸ್ನೇಹಿತರೆ. ಬ್ರೇಕ್ ಲೈಟ್ ಆ್ಯಕ್ಚುಲಿ ಇಲ್ಲಿ ಒಳಗಿದೆ ಅಂತ ಅನಿಸುತ್ತೆ ಸ್ನೇಹಿತರೆ, ಹೊರಗಡೆ ಏನು ಕಾಣ್ತಾ ಇದೆಯಲ್ಲ ನಿಮಗೆ ಪ್ಯಾಟ್ರನ್, ಅದು ಬ್ರೇಕ್ ಲೈಟ್ ಅಂತ ಅನ್ಕೋತೀನಿ ನಾನು. ಇದೊಂದು ರಿವರ್ಸ್ ಲ್ಯಾಂಪ್ ಸ್ನೇಹಿತರೆ, ಹ್ಯಾಲೋಜನಲ್ಲಿ ಕೊಟ್ಟಿದ್ದಾರೆ. ಇದೊಂದು ಇಂಡಿಕೇಟರ್, ಇದು ಸಹ ಹ್ಯಾಲೋಜನಲ್ಲೇ ಕೊಟ್ಟಿದ್ದಾರೆ. ಸೊ ಕೆಳಗಡೆ ಇನ್ವಿಕ್ಟೋ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ, ವೈಪರ್ ಇದೆ, ಡಿಫಾಗರ್ ಕೊಟ್ಟಿದ್ದಾರೆ, ಮತ್ತು ಇಲ್ಲಿ ಹೈ ಮೌಂಟೆಡ್ ಸ್ಟಾಪ್ ಲ್ಯಾಂಪ್ ಸಹ ಕೊಟ್ಟಿರೋಂಥದ್ದು ನೋಡ್ಬೋದು. ಸ್ಪಾಯ್ಲರ್ ಸಹ ಕೊಟ್ಟಿದ್ದಾರೆ, ಮತ್ತು ಶಾರ್ಕ್ ಫಿನ್ ಆ್ಯಂಟೆನಾ ಸಹ ಕೊಟ್ಟಿದ್ದಾರೆ. ಸೊ ಇವನ್ ಈ ಕಾರಲ್ಲಿ ಪ್ಯಾನೋರಾಮಿಕ್ ಸನ್ರೂಫ್ ಬರುವಂಥದ್ದು ನೋಡ್ಬೋದು ಸ್ನೇಹಿತರೆ ನೀವು.
ಎಷ್ಟು ಹ್ಯೂಜಾಗಿ ಓಪನ್ ಆಗುತ್ತೆ ಅಂತ ಅನ್ನೋದನ್ನ ಒಳಗಡೆ ಹೋಗಿ ತೋರಿಸ್ತೀನಿ ನಿಮಗೆ. ಸೈಡಲ್ಲಿ ಕ್ವಾರ್ಟರ್ ಗ್ಲಾಸ್ ಕೊಟ್ಟಿರೋಂಥದ್ದು ನೋಡ್ಬೋದು ನೀವು. ಸೊ ನೆಕ್ಸ್ಟ್ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಇಲ್ಲಿ ಕೆಳಗಡೆ ರಿವರ್ಸ್ ಪಾರ್ಕಿಂಗ್ ಕ್ಯಾಮ್ರಾ ಬರುತ್ತೆ, ಮಾರುತಿ ಸುಜುಕಿ ಲೋಗೋ ಕೊಟ್ಟಿದ್ದಾರೆ. ಬಂಪರಲ್ಲೇ 4 ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ ಸ್ನೇಹಿತರೆ. ಮತ್ತು ಇಲ್ಲಿ ರಿಫ್ಲೆಕ್ಟರ್ ಸಹ ಕೊಟ್ಟಿದ್ದಾರೆ. ಮತ್ತು ಇದು ರಿವರ್ಸ್ ಟೋಯಿಂಗ್ ಹುಕ್ ಅಂತ ಅನಿಸುತ್ತೆ. ಕೆಳಗಡೆಯಿಂದ ಫುಲ್ ಮಾಡಬೇಕು ಅಂದಾಗ ಸೊ ದಟ್ ಇಲ್ಲಿ ಬರುವಂಥ ಟೋಯಿಂಗ್ ಹುಕ್ನ ಫಿಟ್ ಮಾಡಿ ಎಳಿಬೋದು ನೀವು. ಸೊ ನೋಡ್ಬೋದು ಬಂಪರ್ಲೇ 4 ಪಾರ್ಕಿಂಗ್ ಸೆನ್ಸರ್ಸ್ ಅಂತ ಹೇಳೋದಲ್ಲ. ಸೊ ಬ್ಲ್ಯಾಕ್ ಆ್ಯಂಡ್ ಔಟ್ ಮಾಡಿದ್ದಾರೆ ಬಂಪರ್ ಆ್ಯಕ್ಚುಲಿ. ಸೊ ಈ ಕಾರಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಬಟನ್ ಬರುತ್ತೆ, ಬಟ್ ಇಟ್ಸ್ ಅ ಪವರ್ ಬೂಟ್ ಸ್ನೇಹಿತರೆ. ಸೊ ನೋಡ್ಬೋದು ಒಂದ್ಸಲ ಪ್ರೆಸ್ ಮಾಡಿಬಿಟ್ರೆ ಆಟೋಮೆಟಿಕ್ಕಾಗಿ ಬೂಟ್ ಓಪನ್ ಆಗುತ್ತೆ. ಸೊ ದಟ್ಸ್ ದ ಪವರ್ ಟೈಲ್ ಗೇಟ್ ಸ್ನೇಹಿತರೆ. ಸೊ ಕ್ಲೋಸ್ ಮಾಡೋಕ್ಕೆ ಇಲ್ಲಿ ಬಟನ್ ಕೊಟ್ಟಿದ್ದಾರೆ. ಸೊ ನೋಡ್ಬೋದು ಅದನ್ನ. ಇವನ್ ಇಲ್ಲಿ ಹ್ಯಾಂಡಲ್ ಸಹ ಕೊಟ್ಟಿದ್ದಾರೆ. ಸೊ ಬೂಟ್ ಸ್ಪೇಸ್ ಬಂದು ಹಿಂದ್ಗಡೆ ಸೀಟ್ ಅಪ್ಪಿತ್ತು ಅಂತಂದಾಗ 239 ಲೀಟ್ರ್ ಬೂಟ್ ಸ್ನೇಹಿತರೆ. ಸೊ ಈ ಸೀಟ್ನ ಕಂಪ್ಲೀಟ್ಲಿ ಫೋಲ್ಡ್ ಮಾಡಿದ್ರಿ ಅಂತಂದರೆ ಆಲ್ಮೋಸ್ಟ್ ಒಂದು 580 to 600 ಲೀಟರ್ಸ್ ಬೂಟ್ ಸಿಗುತ್ತೆ ಸ್ನೇಹಿತರೆ ನಿಮಗೆ. ಈವನ್ ಇದು ಕೂಡ ರಿಕ್ಲೈನಬಲ್ ಸ್ನೇಹಿತರೆ. ಸೊ ನೋಡ್ಬೋದು ದಿಸ್ ಈಸ್ ದ 2 ಅಪ್ರೈಟ್, ದಿಸ್ ಇಸ್ ದ 2 ರಿಕ್ಲೈನ್ ಸ್ನೇಹಿತರೆ. ಈವನ್ ಥರ್ಡ್ ರೋ ಪ್ಯಾಸೆಂಜರಲ್ಲಿ ಮಧ್ಯೆಲ್ಲಾರನ್ನಾರು ಕೂರಿಸ್ಕೊತೀನಿ ಅಂದರೆ ಅವ್ರಿಗೂ ಸಹ ಹೆಡ್ ರೆಸ್ಟ್ ಕೊಟ್ಟಿದ್ದಾರೆ. ಸೊ ಅದನ್ನು ಸ್ಲಾಟ್ ಮಾಡೋಕ್ಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ಬೋದು ಸ್ಲಾಟಿಂಗ್ಸ್ಗಳು. ಸೊ ಇಲ್ಲಿ ಬೂಟ್ ಲ್ಯಾಂಪ್ ಸಹ ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡ್ಬೋದು ಅದನ್ನ ನೀವು ಫೋಲ್ಡ್ ಮಾಡಿ ನೋಡೋಣ. ಓಕೆ, ಸೊ ನೋಡ್ಬೋದು ಸ್ನೇಹಿತರೆ. ಆ್ಯಕ್ಚುಲಿ ಇದು ಹೆಡ್ ರೆಸ್ಟ್ ತೆಗೆದ್ರೆ ಸೊ ಪೂರ್ತಿಯಾಗಿ ಫೋಲ್ಡ್ ಆಗುತ್ತೆ. ಸೊ ಥರ್ಡ್ ರೋ ಸೀಟ್ಸ್ ಫೋಲ್ಡ್ ಮಾಡಿದ್ರೆ ದಟ್ಸ್ ಅ ಮ್ಯಾಸಿವ್ ಬೂಟ್ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಅಷ್ಟು ದೊಡ್ಡದಾಗತ್ತೆ ಬೂಟು. ಸೊ ಇಲ್ಲಿ ಕೆಳಗಡೆ ಸಣ್ಣ ಸ್ಟೋರೇಜ್ ಸ್ಪೇಸ್ ಕೊಟ್ಟಿರೋಂಥದ್ದು ನೋಡ್ಬೋದು ನೀವು. ಸೊ ನಿಮಗೆ ಸ್ಪೇರ್ ವೀಲ್ ಆ್ಯಕ್ಚುಲಿ ಕೆಳಗಡೆ ಬರುತ್ತೆ, ಮತ್ತು ಅದು ಕೂಡ ಸ್ಮಾಲರ್ ಸೈಜ್ ಟೈರ್ ಸ್ನೇಹಿತರೆ. ಸೊ ನೆಕ್ಸ್ಟು ಬೂಟ್ ಕ್ಲೋಸ್ ಮಾಡೋಣ. ಸೊ ಈ ಬಟನ್ ಪ್ರೆಸ್ ಮಾಡಿದ್ರೆ ಸಾಕು, ನೀವು ಆಟೋಮೆಟಿಕ್ಕಾಗಿ ಬೂಟು ಕ್ಲೋಸ್ ಆಗುತ್ತೆ. ಸೊ ದಟ್ಸ್ ದ ಪವರ್ಡ್ ಟೇಲ್ ಗೇಟ್ ಫಾರ್ ಯು. ಸೊ ಇದು ಬಂದು ಪೆಟ್ರೋಲ್ ವೇರಿಯಂಟಲ್ಲಿ ಮಾತ್ರ ಬರೋದು ಸ್ನೇಹಿತರೆ ಇನ್ವಿಕ್ಟೋ. ಸೊ ಪೆಟ್ರೋಲ್ ಟ್ಯಾಂಕ್ ಬಂದು 52 ಲೀಟ್ರ್ ಕೊಟ್ಟಿದ್ದಾರೆ. ಸೊ ಇದು ಬಂದು ಸ್ಟ್ರಾಂಗ್ ಹೈಬ್ರಿಡ್ ಆಗಿರೋದ್ರಿಂದ ಸೊ ಎಫಿಷಿಯನ್ಸಿ ಬಂದು 23.32 ಸಮಥಿಂಗ್ ಏನೋ ಕ್ಲೇಮ್ ಇದೆ. ಬಟ್ ರಿಯಲ್ ವರ್ಲ್ಡಲ್ಲಿ ನಿಮಗೆ ಅಟ್ಲೀಸ್ಟ್ ಅಂದರೂ 17 to 18 ಅಂತೂ ಪಕ್ಕ ಬಂದೇ ಬರುತ್ತೆ, ದಟ್ಸ್ ಫಾರ್ ಶ್ಯೂರ್. ಸೊ ಹಿಂದ್ಗಡೆ ನೋಡ್ಬೋದು ಸ್ನೇಹಿತರೆ, ಡಿಸ್ಪ್ಲೇ ಕೊಟ್ಟಿರೋಂಥದ್ದು. ಇವನ್ ಈ ಸೈಡ್ ಸಹ ಕ್ಯಾಮ್ರಾ ಕೊಟ್ಟಿರೋಂಥದ್ದು ನೋಡ್ಬೋದು ಸ್ನೇಹಿತರೆ ನೀವು. ಸೊ ದಟ್ ಈ ಕಾರ್ಲಿ 360 ಡಿಗ್ರಿ ಕ್ಯಾಮ್ರಾ ಬರುತ್ತೆ ಸ್ನೇಹಿತರೆ. ಇನ್ನು ಇದ್ರ ಕಲರ್ ಆಪ್ಷನ್ ಬಗ್ಗೆ ಮಾತಾಡೋದಾದರೆ ಇದರಲ್ಲಿ 4 ಕಲರ್ ಬರುತ್ತೆ ಸ್ನೇಹಿತರೆ. ಸೊ ಇದು ಬಂದು ನೆಕ್ಸಾ ಬ್ಲೂ ಅಂತ, ಇದು ಬಿಟ್ಟು ಇನ್ನೂ ಒಂದು 3 ಕಲರ್ ಆಪ್ಷನ್ ಬರುತ್ತೆ. ಸೊ ಈ ಕಾರಿನ ಡಿಸೈನ್ ಆಸ್ಪೆಕ್ಟ್ ವೈಸ್ ಮಾತಾಡೋದಾದರೆ ಫ್ರಂಟಿನ ನಿಮಗೆ ಸ್ವಲ್ಪ SUV ಲುಕ್ ಕೊಡುತ್ತೆ ಸ್ನೇಹಿತರೆ. ಬಟ್ ಅದೇ ಸೈಡಿಗೆ ಬಂದ ತಕ್ಷಣ ನಿಮಗೆ ಪ್ರಾಪರ್ MPV ಅಂತ ಅನಿಸುತ್ತೆ. ಬಟ್ ಯಾವುದೇ ಆ್ಯಂಗಲಿಂದ ನೋಡಿದ್ರೂ ಕಾರ್ ಎಲ್ಲೂ ಅಂತ ಇನ್ಅಪ್ರೋಪ್ರಿಯೇಟ್ ಅಂತ ಅನಿಸಲ್ಲ ಸ್ನೇಹಿತರೆ. ಸೊ ಆ ಥರ ಡಿಸೈನ್ ಇದೆ ಈ ಕಾರ್ದು. ಸೊ ದಟ್ಸ್ ಅ ಗುಡ್ ಥಿಂಗ್. ಸೊ ಕಾರ್ ಹೇಳಬೇಕು ಅಂತಂದರೆ ಸಖತ್ ರೋಬಸ್ಟ್ ಲುಕ್ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ. ಒಂಥರ ಸಾಲಿಡ್ ಬಿಲ್ಡ್ ಅಂತಲೇ ಅನಿಸುತ್ತೆ ಕಾರ್ ನೋಡಿದಾಗ. ಮತ್ತು ರೋಡ್ ಪ್ರೆಸೆನ್ಸ್ ಸಹ ಸಖತ್ತಾಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಈ ಕಾರ್ಗೆ. ನೆಕ್ಸ್ಟು ಇಲ್ಲಿ ಬಂದರೆ ಸೊ ನೋಡ್ಬೋದು ಸ್ನೇಹಿತರೆ, ಸಿಂಗಲ್ ಬ್ಲೇಡ್ ವೈಪರ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾಸಲ್ ಸ್ಪ್ರೇ ಕೊಟ್ಟಿದ್ದಾರೆ. ಇವನ್ ಇಲ್ಲೊಂದು ಬರುತ್ತೆ ಮತ್ತು ಆ ಕಡೆ ಒಂದು ಬರುತ್ತೆ. ಸೊ ಇಲ್ಲಿ ಯಾವುದೇ ಥರದ ಸೆನ್ಸರ್ಸ್ ಇಲ್ಲ. ಸೊ ಹಾಗಾಗಿ ರೇಂಜ್ ಸೆನ್ಸಿಂಗ್ ವೈಪರ್ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಇದಿಷ್ಟು ಎಕ್ಸ್ಟೀರಿಯರ್ನ ಕತೆ ಸ್ನೇಹಿತರೆ. ಸೊ ಓವರಾಲ್ ಈ ಇನ್ವಿಕ್ಟೋದು ಎಕ್ಸ್ಟೀರಿಯರ್ ನಿಮಗೇನು ಅನಿಸ್ತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಷ್ಟು ಡೋರ್ ಓಪನ್ ಮಾಡೋಣ. ಸೊ ಡೋರ್ ಓಪನ್ ಮಾಡಿದಾಗ ನೋಡ್ಬೋದು ಸ್ನೇಹಿತರೆ, ಕಂಪ್ಲೀಟ್ಲಿ ಬ್ಲ್ಯಾಕ್ ಥೀಮ್ ಕೊಟ್ಟಿಲ್ಲ, ಮಧ್ಯದಲ್ಲಿ ಒಂದು ಗೋಲ್ಡ್ ಇನ್ಸರ್ಟ್ ಸಹ ಕೊಟ್ಟಿರೋಂಥದ್ದು ನೋಡ್ಬೋದು ನೀವು. ಸೊ ದಟ್ ಒಂದು ಸ್ವಲ್ಪ ಸ್ಪೋರ್ಟಿ ಮತ್ತು ಪ್ರೀಮಿಯಮ್ ಅಪೀಲ್ ಎರಡೂ ಕೊಡುತ್ತೆ. ಸೊ ಕ್ರೋಮ್ ಇನ್ನ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ, ಡೋರ್ ಲಾಕ್ ಮತ್ತು ಅನ್ಲಾಕಿ ಕೊಟ್ಟಿದ್ದಾರೆ, ಮತ್ತು ಸನ್ಶೇಡ್ ಸಹ ಬರುತ್ತೆ ಸ್ನೇಹಿತರೆ. ಸೊ ನೋಡ್ಬೋದು ಮ್ಯಾನ್ಯುವಲಿ ಇದನ್ನು ಸೊ ಮಾಡುವಂಥದ್ದು. ಸೊ ಇಲ್ಲಿ ಸ್ಲಾಟ್ ಬರುತ್ತೆ. ಸೊ ದಟ್ ಸ್ಲಾಟ್ ಮಾಡಿದ್ರೆ ಆಯಿತು ನೀವು ಅಷ್ಟೇ. ಸೊ ಇಲ್ಲಿ ಡೋರ್ ಪಾಕೆಟ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ 1 ಲೀಟ್ರ್ ವಾಟರ್ ಆರಾಮಾಗಿ ಇಡ್ಬೋದು ಅಂತ ಅನ್ಕೋತೀನಿ. ಸೊ ಈ ಬಾಟಲ್ ಹೋಲ್ಡರ್ ಟೆಸ್ಟ್ ಎಲ್ಲ ಪಾರ್ಟ್ 2 ಬರುತ್ತೆ, ವೆಯ್ಟ್ ಮಾಡಿ. ಸೊ ಸ್ಪೀಕರ್ ಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಇವನ್ ಇಲ್ಲಿ ರಿಫ್ಲೆಕ್ಟರ್ ಕೊಟ್ಟಿದ್ದಾರೆ ಸ್ನೇಹಿತರೆ, ನೋಡ್ಬೋದು ನೀವು. ಸೊ ದಟ್ ನೈಟ್ ಟೈಮ್ ಡೋರ್ ಓಪನ್ ಮಾಡಿದಾಗ ಸೊ ದಟ್ ನಿಮ್ಮ ಹಿಂದೆ ಯಾರು ಬರ್ತಿದ್ದಾರೆ ಅಂತಂದಾಗ ಅವ್ರಿಗೆ ಗೊತ್ತಾಗಿ ಏನೋ ಕಾಣೋ ಕೊಟ್ಟಿದ್ದಾರೆ. ಇವನ್ ಇಲ್ಲಿ ಚೈಲ್ಡ್ ಸೇಫ್ಟಿ ಲಾಕ್ ಕೊಟ್ಟಿದ್ದಾರೆ. ಸೊ ನೋಡ್ಬೋದು ನೀವು. ಸೊ ಕ್ಯಾಪ್ಟನ್ ಸೀಟ್ಸ್ ಆಗಿರೋದ್ರಿಂದ ಸೊ ರಿಕ್ಲೈನ್ ಮಾಡೋಕ್ಕೆ ಅಥವಾ ಥರ್ಡ್ ರೋ ಗಿನ್ನೋಕ್ಕೆ ಸೊ ಡೈರೆಕ್ಟಾಗಿ ಇದನ್ನು ಎಳೆದ್ಬಿಟ್ಟು ಮುಂದಕ್ಕೆ ತಳ್ಬೋದು. ಸೊ ಇವಾಗ ಒಬ್ರನ್ನ ಕೂರಿಸ್ತೀನಿ ನಾನು. ಸೊ ಅವ್ರಿಗೆ ಥರ್ಡ್ ರೋ ಸೀಟಿಂಗ್ ಕಂಫರ್ಟ್ ಎಲ್ಲ ಹೆಂಗಿದೆ ಅಂತ ಅದನ್ನ ಹೇಳ್ತಾರೆ. ಸರ್ ಬನ್ನಿ ಸರ್, ನಿಮ್ಮ ಹೈಟ್ ಎಷ್ಟು ಸರ್? 6 ಫೀಟ್ ಇದ್ದಾರಂತೆ ಇವರು. ಸೊ ನೋಡೋಣ 6 ಫೀಟ್ ಇರೋರಿಗೆ ಹೆಂಗಿರುತ್ತೆ ಅಂತ. ಸರ್ ಮುಂದಕ್ಕೆ ತಳ್ಬಿಟ್ಟು ಹಿಂದಿಗೆ ಹೋಗಿ ಕೂತ್ಕೊಳ್ಳಿ ಸರ್. ಸೊ ನೋಡ್ಬೋದು ಸ್ನೇಹಿತರೆ ಆ ಥರ. ಸೊ ಫುಲ್ ಮಾಡಿ ಹಿಂದ್ಗಡೆ ಹೋಗಿ ಕೂರ್ಬೋದು. ಸೊ ನೋಡೋಣ ಇವ್ರಿಗೆ ಹೆಂಗೆ ಅನಿಸುತ್ತೆ ಅಂತ ಅನ್ನೋದು. ಯಾಕೆಂದರೆ ಶಾರ್ಟ್ ಪೀಪಲ್ ಇರೋರ್ಗೆ ಆಲ್ಮೋಸ್ಟ್ ಕಂಫರ್ಟಬಲ್ ಇದ್ದೇ ಇರುತ್ತೆ ಎಲ್ಲೇ ಕೂತ್ರೂ. ಬಟ್ ಇವ್ರಿಗೆ ಹೆಂಗೆ ಅನಿಸುತ್ತೆ ನೋಡೋಣ. ಸೊ ಸೀಟ್ ಇಲ್ಲಿ ನೋಡೋಣ. ಸೊ ನೋಡ್ಬೋದು ಸ್ನೇಹಿತರೆ, ಸೊ ಇಷ್ಟು ಕೊಟ್ಟಿದ್ದೀನಿ ನಾನು. ಸೊ ಒಂದು ಆ್ಯಾವ್ರೇಜಾಗೆ. ಸೊ ಸರ್ ನಿಮ್ಗೆ ಹೆಂಗೆ ಅನ್ಸುತ್ತೆ ಇವಾಗ? ಕಂಫರ್ಟಬಲ್ ಆಗಿದೆ. ಲೆಗ್ ರೂಮ್ ಸ್ಪೇಸ್ ಎಲ್ಲ ಏನು ಅಷ್ಟೊಂದೇನು ನಿಮ್ಗೆ ಇದಾಗ್ತಲ್ಲ. ಸ್ವಲ್ಪ ಜೋರಾಗಿ ಮಾತಾಡಿ ಸರ್. ಲೆಗ್ ರೂಮ್ನೆಲ್ಲ ನಮಗೇನು ಅಷ್ಟೊಂದೇನು ಕಂಜೆಸ್ಟನ್ ಅನಿಸ್ತಾ ಇಲ್ಲ. ಓಕೆ, ಸ್ಪೇಷಿಯಸ್ ಆಗಿದೆ. ಓಕೆ, ರೆಕ್ಲೈನ್ ಮಾಡ್ಕೊಬೋದು. ಇನ್ನೂ
ಸೊ ರಿಕ್ಲೈನ್ ಫಂಕ್ಷನ್ ಇರೋದು ನಿಮಗೆ ಕಂಫರ್ಟ್ ಎಷ್ಟು ಕೊಡ್ತಾರೆ ಆ್ಯಕ್ಚುಲಿ ರಿಕ್ಲೈನ್ ಮಾಡ್ಕೊಳ್ಳಿ ನೋಡೋಣ ಪೂರ್ತಿಯಾಗಿ. ಓಕೆ ದಟ್ಸ್ ಪೂರ್ತಿ ರಿಕ್ಲೈನ್ಡ್. ಇವಾಗ ಹೆಂಗೆ ಅನಿಸುತ್ತೆ ಸರ್ ನಿಮಗೆ? ಕಂಫರ್ಟಬಲ್, ಫ್ರಂಟ್ ಸೀಟಲ್ಲಿ ಕೂತ್ಕೊಳ್ಳೋದ್ರೆ ಕಂಫರ್ಟಬಲ್ ಆಗಿದೆ. ಓಕೆ ಹೆಡ್ ರೂಮು ಸ್ವಲ್ಪ ಇಶ್ಯೂ ಇದೆ. ಓಕೆ ಸೊ ನೋಡ್ಬೋದು ಸ್ನೇಹಿತರೆ, ಸೊ ಲೆಗ್ ರೂಮು ನೀ ರೂಮ್ ಇಷ್ಟಿದೆ ಆ್ಯಕ್ಚುಲಿ ಇವರಿಗೆ. ಸೊ ಅಂಡರ್ ಥೈ ಸಪೋರ್ಟ್ ಹೇಗಿದೆ ಸರ್ ಆ್ಯಕ್ಚುಲಿ? ಥೈ ಸಪೋರ್ಟು ಕಂಫರ್ಟಬಲ್ ಇದೆ, ಅಷ್ಟೊಂದು ನಿಮಗಿದೆ. ಓಕೆ, ಯಾಕೆಂದರೆ ಥರ್ಡ್ ರೋ ಇದ್ದಾಗ ಸ್ವಲ್ಪ ಕಮ್ಮಿ ಅಂತ ಹೇಳ್ತಿರ್ತಾರೆ ಥೈ ಸಪೋರ್ಟ್ ಎಲ್ಲ, ಅದಕ್ಕೆ ಕೇಳಿದ್ದು ನಿಮ್ಮನ್ನ. ನೋಡಿ ನಿಮಗೆ ಇಲ್ಲಿ ಗಂಟ ಇದೆ. ಓಕೆ ಓಕೆ ಸೊ 6 ಫೀಟ್ ಇರೋರಿಗೆ ಎಷ್ಟು ಬರುತ್ತೆ ಸ್ನೇಹಿತರೆ? ಸೊ ನೋಡ್ಬೋದು. ಸೊ ಇವ್ರಿಗೆ ಸ್ವಲ್ಪ ಇಶ್ಯೂ ಇರೋಂಗಿದೆ ಅಂತ ಅನ್ನಿಸ್ತಾ ಇದೆ ನನಗೇನು. ಓಕೆ ಸೊ ಇಲ್ಲಿ 12 ವೋಲ್ಟ್ ಪೋರ್ಟ್ ಬರುತ್ತೆ ಸ್ನೇಹಿತರೆ, ಮತ್ತು ಇಲ್ಲಿ ಕಪ್ ಹೋಲ್ಡರ್ ಸಹ ಕೊಟ್ಟಾರೆ. ಸೊ ಪ್ರಾಪರ್ 3 ಸೀಟ್ ಬೆಲ್ಟ್ ಸಹ ಕೊಟ್ಟಾರೆ, ನೋಡ್ಬೋದು ಅದನ್ನ ನೀವಲ್ಲಿ. ಸೊ ಮಧ್ಯದಲ್ಲಿ ಕೂತ್ಕೊಳ್ಳೋರ್ಗೂ 3 ಸೀಟ್ ಬೆಲ್ಟ್ ಕೊಟ್ಟಾರೆ. ಸೊ ಇಲ್ಲಿ ಹ್ಯಾಂಡಲ್ ಕೊಟ್ಟಾರೆ, ಮತ್ತು ಥರ್ಡ್ ರೋ ಪ್ಯಾಸೆಂಜರ್ಸ್ಗೂ ಇಲ್ಲಿ ವೆಂಟ್ ಕೊಟ್ಟಾರೆ. ಸೊ ನೋಡ್ಬೋದು ಇವನ್ ಸೇಮ್ ಕೇಸ್ ವಿತ್ ಆ ಸೈಡ್ ಕೂಡ. ಬಟ್ ಆ ಕಡೆ 12 ವೋಲ್ಟ್ ಪೋರ್ಟ್ ಬರಲ್ಲ ಸ್ನೇಹಿತರೆ, ಅದೊಂದು ಇಶ್ಯೂ ಆ್ಯಕ್ಚುಲಿ. ಬಟ್ ಕಪ್ ಹೋಲ್ಡರ್ಸ್ ಅಂತೂ ಕೊಟ್ಟಿದ್ದಾರೆ. ಸೊ ಆಚೆ ಬನ್ನಿ ಸರ್, ಇಂಗ್ರೆಸ್ ಮತ್ತು ಎಗ್ರೆಸ್ ಹೆಂಗಿದೆ ನೋಡೋಣ ಈ ಕಾರ್ದು. ಓಕೆ ಸೊ ನೋಡ್ಬೋದು ಸ್ನೇಹಿತರೆ, ಸೊ ಈ ಕಾರಲ್ಲಿ ಇಳಿಯುವಂಥದ್ದು. ಸೊ ನಿಮಗೆ ಇಳಿದಿದ್ದು ಹೆಂಗೆ ಅನಿಸ್ತು ಸರ್? ಲೈಕ್ ಕಂಫರ್ಟಬಲ್ ಅಥವಾ ಲೈಕ್ ಸ್ವಲ್ಪ ಇಶ್ಯೂ? ಬೇರೆ ಕಾರ್ಗೆಲ್ಲ ಇಶ್ಯೂ ಇದು ಮಾಡಿಕೊಂಡ್ರೆ ಬೆಸ್ಟ್, ಕಂಫರ್ಟಬಲ್ ಆಗಿದೆ ಸರ್. ಸೊ ಆರಾಮಾಗಿ ಇಳಿಯೋದು ಆ ಥರ ಎಲ್ಲ ಮಾಡ್ಬೋದು. ಓಕೆ ನೆಕ್ಸ್ಟು ಕ್ಯಾಪ್ಟನ್ ಸೀಟ್ಸ್ ಕೊಟ್ಟಿರೋದ್ರಿಂದ ಸೊ ಕಂಫರ್ಟ್ ಹೇಗಿರುತ್ತೆ ಅಂತ ನೋಡೋಣ. ಆಬ್ವಿಯಸ್ಲಿ ಕಂಫರ್ಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಇರುತ್ತೆ ಗೊತ್ತು, ಬಟ್ ಸ್ಟಿಲ್ ಒಂದ್ಸಲ ಕೂತ್ಬಿಟ್ಟು ನೋಡೋಣ ಸ್ನೇಹಿತರೆ. ಸೊ ಇದು ಬಂದು ನಿಮಗೆ ಫ್ರಂಟ್ ಬ್ಯಾಕ್ ಮೂವ್ ಮಾಡೋಕ್ಕೆ ಕೊಟ್ಟಿರುವಂಥದ್ದು, ಇದು ಬಂದು ಇನ್ಕ್ಲಿನೇಷನಿಗೆ ಕೊಟ್ಟಿರೋದು. ಬಟ್ ಆ್ಯಕ್ಚುಲಿ ಎರಡೂ ಯೂಸ್ ಮಾಡ್ಕೊಂಡು ನೀವು ಸೀಟ್ನ ಮುಂದಕ್ಕೆ ತಳ್ಬೋದು. ಈ ಕಾರಲ್ಲಿ ಲೆದರ್ ಸೀಟ್ಸ್ ಕೊಟ್ಟಿರೋಂಥದ್ದು ನೋಡ್ಬೋದು ಸ್ನೇಹಿತರೆ. ಆ್ಯಕ್ಚುಲಿ ಪ್ಯಾಟ್ರನ್ ಕೂಡ ತುಂಬ ಚೆನ್ನಾಗಿದೆ. ಈಗ ಐಸೋಫಿಕ್ಸ್ ಆ್ಯಂಕರ್ ಸಹ ಕೊಟ್ಟಿರೋಂಥದ್ದು ನೋಡ್ಬೋದು ಸ್ನೇಹಿತರೆ ಇಲ್ಲಿ ನೀವು. ಸೊ ಲೆದರ್ ಸೀಟ್ಸ್ ಅಂತ ಹೇಳಿದ್ನಲ್ಲ, ಸೊ ನೋಡ್ಬೋದು ಇಲ್ಲಿ ವೈಟ್ ಸ್ಟಿಚಿಂಗ್ ಎಲ್ಲ ಕೊಟ್ಟಿರೋವಂಥದ್ದು. ಸೊ ಗ್ರೌಂಡ್ ಕ್ಲಿಯರೆನ್ಸು 185 mm ಇದೆ. ಸೊ ನೆಕ್ಸ್ಟು ಒಳಗಡೆ ಕೂತ್ಕೊಂಡು ಹೋಗಿ ನೋಡೋಣ ಬನ್ನಿ ಹೆಂಗಿರುತ್ತೆ ಅಂತ. ನಾನು ಒಳಗೆ ಕೂತಿದ್ದೀನಿ ಸ್ನೇಹಿತರೆ ಇವಾಗ. ಲಿಸನ್ ಟು ದಿಸ್ ಥರ್ಡ್ ಗೈಸ್. ಆ್ಯಕ್ಚುಲಿ ಸ್ವಲ್ಪ ಸಾಫ್ಟ್ ಥಡ್ಡೇ ಇದೆ ಸ್ನೇಹಿತರೆ. ಸೊ ಲೆಗ್ ರೂಮು ನೀ ರೂಮು ಇಷ್ಟಿದೆ ಸ್ನೇಹಿತರೆ ನನಗೆ. ಇಲ್ಲಿ ಮ್ಯಾಗ್ಝಿನ್ ಹೋಲ್ಡರ್ ಸಹ ಕೊಟ್ಟಿದ್ದಾರೆ, ನೋಡ್ಬೋದು ನೀವು. ಸೊ ಇವನ್ ಈ ಸೈಡ್ ಸಹ ಮ್ಯಾಗ್ಝಿನ್ ಹೋಲ್ಡರ್ ಕೊಟ್ಟಿದ್ದಾರೆ. ಸೊ ಈ ಕಾರಲ್ಲಿ ರಿಯರ್ AC ವೆಂಟ್ಗೆ ಕಂಟ್ರೋಲ್ಸ್ ಮಾಡ್ಕೊಳ್ಳೋಕ್ಕೆ ಇದನ್ನು ಕೊಟ್ಟಿರೋವಂಥದ್ದು. ಟೆಂಪ್ರೇಚರು ಮತ್ತು ಇದಕ್ಕೆ ಆಟೋ ಕೊಟ್ಟಿದ್ದಾರೆ, ಮತ್ತು ಆನ್ ಆ್ಯಂಡ್ ಆಫ್ ಕೊಟ್ಟಿದ್ದಾರೆ, ಮತ್ತು ಬ್ಲೋಯರ್ ಸ್ಪೀಡ್ ಕೊಟ್ಟಿದ್ದಾರೆ. ಇದು ಬಂದು ಪ್ಯಾನೋರಮಿಕ್ ರೂಫ್ದು ಏನು ಎಂಬಿಯಂಟ್ ಲೈಟ್ ಇದೆ, ಸೊ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಸ್ನೇಹಿತರೆ. ಸೊ ಇವನ್ ಇಲ್ಲಿಂದನೇ ಕಂಟ್ರೋಲ್ ಮಾಡ್ಬೋದು ನೀವು. ಸೊ ಇದನ್ನು ಪ್ರೆಸ್ ಮಾಡಿದ್ರೆ ಸೊ ನೋಡ್ಬೋದು. ಸೊ ಎಂಬಿಯಂಟ್ ಲೈಟ್ ಏನಿದೆ ಸೊ ಇಷ್ಟಿದೆ ಇವಾಗ. ಸೊ ಕಂಟ್ರೋಲ್ ಮಾಡ್ತೀನಿ ನೋಡಿ ಇವಾಗ ಅಲ್ಲಿಂದನೇ. ಸೊ ನೋಡ್ಬೋದು, ಸೊ ಡಿಮ್ ಆಗ್ತಾಯಿದೆ. ಸೊ ಆಲ್ಮೋಸ್ಟ್ ಮಿನಿಮಮ್ ಡಿಮ್ಮು ಕಂಪ್ಲೀಟಾಗಿ ಆಫ್ ಆಗೋಯ್ತು ಇವಾಗ. ಸೊ ಇವಾಗ ಆನ್ ಆಯ್ತು, ಅದನ್ನೇ ಪ್ರೆಸ್ ಮಾಡಿದ್ರೆ ಸೇಮ್ ಅದೇ ಕಂಟ್ರೋಲ್ನೇ ಮುಂದೆ ಸಹ ಕೊಟ್ಟಿದ್ದಾರೆ, ನೋಡ್ಬೋದು. ಇವನ್ ಈ ಸೈಡ್ ಸಹ ಕೊಟ್ಟಿದ್ದಾರೆ, ಇವನ್ ಈ ಸೈಡ್ ಸಹ ಹ್ಯಾಂಡಲ್ ಕೊಟ್ಟಿದ್ದಾರೆ, ಕೋಟಕ್ಕೆ ಕೊಟ್ಟಿದ್ದಾರೆ, ಮತ್ತು ಇಲ್ಲಿ ಬ್ಲೋಯರ್ ಕಂಟ್ರೋಲಿಗೆ ಕೊಟ್ಟಿದ್ದಾರೆ, ಮತ್ತು ಇಲ್ಲಿ ಲೈಟ್ ಕೊಟ್ಟಿದ್ದಾರೆ. ಸೊ ಈ ಕಡೆ ಕೂಡ ಸೇಮ್ ಕೊಟ್ಟಿದ್ದಾರೆ ಸ್ನೇಹಿತರೆ, ಕೋಟಕ್ಕೂ ಹ್ಯಾಂಡಲ್ಲು ಬ್ಲೋಯರು, ಮತ್ತು ಇಲ್ಲಿ ವೆಂಟ್ ಕೊಟ್ಟಿದ್ದಾರೆ, ಮತ್ತು ಇಲ್ಲಿ ಲೈಟ್ ಸಹ ಕೊಟ್ಟಿದ್ದಾರೆ. ಹೈಟ್ ಅಡ್ಜಸ್ಟಬಲ್ ಸೀಟ್ ಬೆಲ್ಟ್ಸ್ ಕೊಟ್ಟಿದ್ದಾರೆ, ನೋಡ್ಬೋದು ಸ್ನೇಹಿತರೆ. ಇವನ್ ಡ್ರೈವರ್ ಸೈಡ್ಗೂ ಸಹ ಹೈಟ್ ಅಡ್ಜಸ್ಟಬಲ್ ಸೀಟ್ ಬೆಲ್ಟ್ಸ್ ಕೊಟ್ಟಿದ್ದಾರೆ. ಹೆಡ್ ರೂಮು ಇಷ್ಟಿದೆ ಸ್ನೇಹಿತರೆ ನನಗೆ. ಸೊ ರಿಕ್ಲೈನ್ ಮಾಡಿಕೊಂಡ್ರೆ ನಿಮಗೆ ಹೆಡ್ ರೂಮ್ ಇನ್ನೂ ಸ್ವಲ್ಪ ಇಂಪ್ರೂವ್ ಆಗುತ್ತೆ. ಸೊ ಕ್ಯಾಪ್ಟನ್ ಸೀಟ್ಸ್ ಆಗಿರೋದ್ರಿಂದ ನಿಮಗೆ ಆಮ್ರೆಸ್ ಸಹ ಕೊಟ್ಟಿದ್ದಾರೆ ಸ್ನೇಹಿತರೆ, ನೋಡ್ಬೋದು. ಮಧ್ಯದಲ್ಲಿ ಕಪ್ ಹೋಲ್ಡರ್ ಸಹ ಕೊಟ್ಟಿದ್ದಾರೆ, ಮತ್ತು ಒಂದು ಸಣ್ಣ ಟ್ರೇ ಆ್ಯಕ್ಚುಲಿ ಇದು. ಸೊ ಇಲ್ಲಿ ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ, ಒಂದು 1/2 ಲೀಟರ್ ಬಾಟಲ್ ಆರಾಮಾಗಿ ಇಟ್ಕೋಬೋದು ನೀವು. ಸೊ ಇವನ್ ಈ ಸೈಡ್ಗೂ ಸಹ ಪ್ರಾಪರಾಗಿ ಆಮ್ರೆಸ್ಟ್ ಕೊಟ್ಟಿದ್ದಾರೆ. ಸೊ ದಟ್ಸ್ ಅ ಗುಡ್ ಥಿಂಗ್. ಇವನ್ ಇಲ್ಲಿ SRS ಏರ್ ಬ್ಯಾಗ್ ಅಂತ ಕೊಟ್ಟಿರುವಂಥದ್ದು ನೋಡ್ಬೋದು ಸ್ನೇಹಿತರೆ. ಇವನ್ ಈ ಸೈಡ್ ಸಹ SRS ಏರ್ ಬ್ಯಾಗ್ ಅಂತ ಕೊಟ್ಟಿರುವಂಥದ್ದು ನೋಡ್ಬೋದು. ಸೊ ಟೋಟಲಾಗಿ ಈ ಕಾರಲ್ಲಿ 6 ಏರ್ ಬ್ಯಾಗ್ ಬರುತ್ತೆ ಸ್ನೇಹಿತರೆ. ಸೊ ಮುಂದ್ಗಡೆ 2 ಬರುತ್ತೆ, ಕರ್ಟನ್ ಏರ್ ಬ್ಯಾಗ್ ಬರುತ್ತೆ, ಮತ್ತು ಸೀಟ್ಸಲ್ಲಿ 2 ಬರುತ್ತೆ. ಸೊ ಟೋಟಲಾಗಿ 6 ಏರ್ ಬ್ಯಾಗ್ ಸ್ನೇಹಿತರೆ. ಇದು ಕೂಡ ಸ್ಟ್ಯಾಂಡರ್ಡ್ ಫೀಚರ್. ಜೀಟಾ ವೇರಿಯಂಟ್ ತೊಗೊಂಡ್ರೂ ನಿಮಗೆ 6 ಏರ್ ಬ್ಯಾಗ್ ಬರುವಂಥದ್ದು ಸ್ನೇಹಿತರೆ. ಸೊ ನೋಡ್ಬೋದು ಸ್ನೇಹಿತರೆ, ಇದು ಡ್ಯಾಶ್ ಬೋರ್ಡ್ನ ಲುಕ್ಕು. ಸೊ ಏನು ಡೋರ್ ಓಪನ್ ಮಾಡಿದಾಗ ಒಂದು ಬ್ಲ್ಯಾಕ್ ವಿತ್ ಗೋಲ್ಡ್ ಇನ್ಸರ್ಟ್ಸ್ ಇತ್ತು, ಸೇಮ್ ಅದೇ ಥರನೇ ಇದೆ ಸ್ನೇಹಿತರೆ. ಒಂದು ಹೊಸ ಥೀಮ್ ಅಥವಾ ಒಂದು ಹೊಸ ಪ್ಯಾಟ್ರನ್ ಅಂತಂದರೆ ನೋಡ್ಬೋದು. ಆ್ಯಕ್ಚುಲಿ ಗೇರ್ ಲಿವರ್ ಎಲ್ಲ ಕಂಪ್ಲೀಟ್ಲಿ ಸೆಂಟ್ರ್ ಕನ್ಸೋಲ್ ಏನಿದೆ ಸೊ ಅದಕ್ಕೇ ಮೌಂಟ್ ಮಾಡಿಬಿಟ್ಟಿದ್ದಾರೆ. ಸೊ ಕಂಪ್ಲೀಟ್ 1 ಪೀಸ್ ಯೂನಿಟ್ ಅಂತ ಹೇಳ್ಬೋದು. ಸೊ ಇದು ಸ್ವಲ್ಪ ಹೊಸದಾಗಿರೋದ್ರಿಂದ ಸೊ ಈ ಥರದ್ದು ಒಂದು ಪ್ಯಾಟ್ರನ್ ಅಥವಾ ಈ ಥರದ್ದು ಒಂದು ಡಿಸೈನ್ಗೆ ಯೂಸ್ ಟು ಆಗಬೇಕು. ಸೊ ಅದು ಬಿಟ್ಟು ಓವರಾಲ್ ಡ್ಯಾಶ್ ಬೋರ್ಡ್ ಲೇಔಟ್ ಎಲ್ಲ ನೋಡಿದ್ರೆ ಸೊ ಡ್ಯಾಶ್ ಬೋರ್ಡ್ ಲೇಔಟ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಹೊರಗಡೆಯಿಂದ ಏನೊಂದು ರಗಡ್ ಲುಕ್ ಇದೆ ಕಾರ್ಗೆ, ಅದೇ ಒಂದು ರಗಡ್ ಲುಕ್ಕೇನೆ ಸೊ ಡ್ಯಾಶ್ ಬೋರ್ಡ್ ಕೂಡ ಮೈಂಟೈನ್ ಮಾಡಿದೆ ಅಂತ ಹೇಳ್ಬೋದು. ನೆಕ್ಸ್ಟು ಮುಂದ್ಗಡೆ ಹೋಗಿ ನೋಡೋಣ ಬನ್ನಿ ಏನೇನಿದೆ ಅಂತ ಅನ್ನೋದು. ನೆಕ್ಸ್ಟು ಮುಂದಕ್ಕೆ ಹೋಗಿ ನೋಡೋಣ ಬನ್ನಿ. ಸೊ ಡ್ರೈವರ್ ಸೀಟಿಗೆ ಬಂದರೆ ಫಸ್ಟ್ ಆಕ್ಸೆಸರೀಸ್ ಆನ್ ಮಾಡಿಬಿಡೋಣ. ಓಕೆ, ಪವರ್ ಬಟನ್ ಎಲ್ಲಪ್ಪ ಇದೆ. ಓಕೆ, ಇಲ್ಲಿ ಕೆಳಗೆ ಕೊಟ್ಬಿಟ್ಟಿದ್ದಾರೆ. ಓಕೆ, ಸೊ ಆಕ್ಸೆಸರೀಸ್ ಆನ್ ಆಯ್ತು ಇವಾಗ. ಸೊ ಈ ಕಾರಲ್ಲಿ ಇನ್ನೊಂದು ಯೂನಿಕ್ ಫೀಚರ್ ಅಂತಂದರೆ ಎಲ್ಲ ವಿಂಡೋಗೂ ಕೂಡ 1 ಟಚ್ ಆಪ್ರೇಟಿವ್ ಸ್ನೇಹಿತರೆ. ಸೊ ನೋಡ್ಬೋದು, ಕೋ ಡ್ರೈವರ್ ಸೈಡ್ ಕೂಡ 1 ಟಚ್ ಆಪ್ರೇಟಿವೇನೆ.
ಸೊ ನೋಡ್ಬೋದು ಅಪ್ ಆಗ್ತಾ ಇರುವಂಥದ್ದು. ಸೊ ಎಲ್ಲ ವಿಂಡೋಸ್ ಕೂಡ ಒನ್ ಟಚ್ ಆಪರೇಟಿವ್ ಸ್ನೇಹಿತರೆ. ಸೊ ದಟ್ಸ್ ಅ ಕೂಲ್ ಥಿಂಗ್ ಇನ್ ದಿಸ್ ಮಾರುತಿ ಕಾರ್ ಅಂತ ಹೇಳ್ಬೋದು. ಇವನ್ ಇಲ್ಲೂ ಸಹ ಗೋಲ್ಡನ್ ಟಚ್ ಕೊಟ್ಟಿರೋಂಥದ್ದು ನೋಡ್ಬೋದು. ಮಿರರ್ ಕಂಟ್ರೋಲ್ಸಿಗೆ ಕೊಟ್ಟಿದ್ದಾರೆ, ಇದು ಮಿರರ್ ಫೋಲ್ಡಿಗೆ ಕೊಟ್ಟಿರೋವಂಥದ್ದು. ಸೊ ನೋಡ್ಬೋದು ಮಿರರ್ ಫೋಲ್ಡಿಂಗಿಗೆ ಕೊಟ್ಟಿರೋವಂಥದ್ದು. ಸೊ ಇವನ್ ಈ ಕಾರಲ್ಲಿ ಮೆಮೊರಿ ಸೀಟ್ ಸಹ ಬರುತ್ತೆ ಸ್ನೇಹಿತರೆ. ಅಪ್ ಟು 2 ಪೀಪಲ್ಸ್ ಮೆಮೊರಿ ಸೀಟ್ಸ್ನ ಸೇವ್ ಮಾಡ್ಕೋಬೋದು. ಅಂದರೆ ಫಾರ್ ಎಕ್ಸಾಂಪಲ್ ಒಬ್ಬರು 5.2 ಇದ್ದೀರಾ, ಇನ್ನೊಬ್ಬರು 5.8 ಇದ್ದೀರಾ ಅಂತಂದರೆ, ಸೊ ನಿಮಗೆ ಬೇಕಾದ ರೀತಿಲಿ 5.2 ಇರೋರು ಇಲ್ಲಿ ಸೆಟ್ ಮಾಡ್ಕೋಬೋದು, 5.8 ಇರೋರು ಇಲ್ಲಿ ಸೆಟ್ ಮಾಡ್ಕೋಬೋದು, ಆ ಥರ. ಸೊ ಒಟ್ಟಲ್ಲಿ ಡಿಫ್ರೆಂಟ್ ಸೀಟ್ ಸೆಟ್ಟಿಂಗ್ಸ್ಗಳನ್ನ ಇಲ್ಲಿ ಸೆಟ್ ಮಾಡಿ ಸೇವ್ ಮಾಡ್ಬೋದು. ಸೊ ಒಂದ್ಸಲ ಸೇವ್ ಮಾಡಿ ಆ ಬಟನ್ ಪ್ರೆಸ್ ಮಾಡಿದ್ರೆ ನಿಮಗೆ ಸೀಟ್ಸು ಅದ್ರ ಪ್ರಕಾರನೇ ಅಲೈನ್ ಆಗುತ್ತೆ. ಸೊ ದಟ್ಸ್ ದ ಮೆಮೊರಿ ಫಂಕ್ಷನ್. ಸೊ ಇಲ್ಲೂ ಸಹ ಕ್ರೋಮ್ ಇನ್ನರ್ ಡೋರ್ ಹ್ಯಾಂಡಲ್ ಕೊಟ್ಟಿರೋಂಥದ್ದು ನೋಡ್ಬೋದು. ಇಲ್ಲಿ ಸಿಲ್ವರ್ ಇನ್ಸರ್ಟ್ಸ್ ಎಲ್ಲ ಕೊಟ್ಟಿರೋಂಥದ್ದು ನೋಡ್ಬೋದು ಸ್ನೇಹಿತರೆ. ಇದು ಬಂದು ಸ್ಪೀಕರ್ ಪ್ಲೇಸ್ಮೆಂಟು, ಬಾಟಲ್ ಹೋಲ್ಡರ್ ಇಟ್ಕೊಳ್ಳೋ ಕೊಟ್ಟಿದ್ದಾರೆ, ಮತ್ತು ಡೋರ್ ಪಾಕೆಟ್ಸ್ ಆ್ಯಕ್ಚುಲಿ ದೊಡ್ಡದಾಗಿದೆ. ಇವನ್ ಇಲ್ಲೂ ಸಹ ರಿಫ್ಲೆಕ್ಟರ್ ಕೊಟ್ಟಿರೋಂಥದ್ದು ನೋಡ್ಬೋದು ನೀವು. ಸೊ ಸೀಟ್ಸ್ಗೆ ಬಂದರೆ ಆ್ಯಕ್ಚುಲಿ ಇಟ್ಸ್ ಅನ್ 8-ವೇ ಎಲೆಕ್ಟ್ರಿಕ್ ಅಡ್ಜಸ್ಟ್ ಸೀಟ್ ಸ್ನೇಹಿತರೆ. ಸೊ ನೋಡ್ಬೋದು ಹೆಡ್ರೆಸ್ಟ್ ಒಂದೇ ಮ್ಯಾನ್ಯುವಲ್ ಅಡ್ಜಸ್ಟ್ಮೆಂಟು, ಮಿಕ್ಕಿದೆಲ್ಲ ಕೂಡ ಎಲೆಕ್ಟ್ರಿಕ್ ಅಡ್ಜಸ್ಟ್ ಇದರಲ್ಲಿ. ಸೊ ಇದು ಬಂದು ಫ್ರಂಟ್ ಟು ಬ್ಯಾಕ್ ಮೂವ್ ಮಾಡೋಕ್ಕೆ ನೋಡ್ಬೋದು ನೀವು, ಫ್ರಂಟ್ ಟು ಬ್ಯಾಕ್ ಮೂವ್ ಮಾಡೋಕ್ಕೆ. ಸೊ ಇದು ಬಂದು ಅಂಡರ್ ಕೈ ಸಪೋರ್ಟ್ ಇದೆ ಏನಿದೆ, ಸೊ ಅದು ಮೇಲೆ ಕೆಳಗೆ ಆಡುತ್ತೆ ನೋಡ್ಬೋದು. ಸೊ ಅಕಾರ್ಡಿಂಗ್ ಟು ಯುವರ್ ವಿಶ್ ಅಥವಾ ನಿಮ್ಗೇನು ಕನ್ವೀನಿಯಂಟ್ ಇದೆ ಅದ್ರ ಪ್ರಕಾರ ಮಾಡ್ಕೋಬೋದು. ಇದು ಬಂದು ಹೈಟ್ ಅಡ್ಜಸ್ಟ್ಮೆಂಟಿಗೆ ಸ್ನೇಹಿತರೆ. ಸೊ ನೋಡ್ಬೋದು ಸೀಟ್ ಮೇಲಕ್ಕೆ ಬರ್ತಾಯಿದೆ ಇವಾಗ. ಸೊ ಇದು ಬಂದು ಸೀಟು ಕೆಳಗೆ ಮಾಡೋಕ್ಕೆ. ಸೊ ಇದು ಬಂದು ಇನ್ಕ್ಲಿನೇಷನಿಗೆ ಕೊಟ್ಟಿರೋವಂಥದ್ದು. ಸೊ ನೋಡ್ಬೋದು ಇನ್ಕ್ಲಿನೇಷನು. ಸೊ ಟೋಟಲ್ 8-ವೇ ಎಲೆಕ್ಟ್ರಿಕ್ ಅಡ್ಜಸ್ಟ್ ಸ್ನೇಹಿತರೆ. ಕೋ ಡ್ರೈವರ್ ಸೈಡ್ಗೆ ಎಲೆಕ್ಟ್ರಿಕ್ ಅಡ್ಜಸ್ಟ್ ಬರಲ್ಲ. ಸೊ ಇದು ಬಂದು ಬೂಟ್ ಓಪನ್ ಮಾಡೋಕ್ಕೆ ಸ್ನೇಹಿತರೆ. ಸೊ ಇಲ್ಲಿಂದನೇ ನೀವು ಬೂಟು ಓಪನ್ ಮತ್ತು ಕ್ಲೋಸ್ ಎರಡೂ ಮಾಡ್ಬೋದು. ಸೊ ಓಪನ್ ಮಾಡ್ತೀನಿ ನೋಡಿ ಇವಾಗ. ಸೊ ಬೂಟ್ ಕ್ಲೋಸಲ್ಲಿದೆ. ಸೊ ನೋಡ್ಬೋದು ಬೂಟ್ ಆಟೋಮೆಟಿಕ್ಕಾಗಿ ಓಪನ್ ಆಯಿತು. ಸೊ ದಟ್ಸ್ ಅ ಕೂಲ್ ಥಿಂಗ್ ಅಂತ ಅನ್ಬೋದು. ಸೊ ಇಲ್ಲಿಂದನೇ ಕಂಟ್ರೋಲ್ ಸಹ ಮಾಡ್ಬೋದು. ಆಮೇಲೆ ಕ್ಲೋಸ್ ಮಾಡೋಣ, ಬಿಕಾಸ್ ಯಾರೋ ಒಬ್ಬರು ಅಲ್ಲಿದ್ದಾರೆ. ಸೊ ಆಮೇಲೆ ಕ್ಲೋಸ್ ಮಾಡ್ತೀನಿ ಸ್ನೇಹಿತರೆ. ಸೊ ಇದು ಬಂದು ಹೆಡ್ಲೈಟ್ ಲೆವೆಲರ್ ಸ್ನೇಹಿತರೆ. ಸೊ ಇವನ್ ಇಲ್ಲಿ ಕಪ್ ಹೋಲ್ಡರ್ಸ್ ಸಹ ಇನ್ನೊಂದು ಕೊಟ್ಟಿರೋ ಆಪ್ಷನ್ನು. ಸೊ ದಟ್ ನೀವೇನಾದ್ರು ನಿಮ್ಮ ಡ್ರಿಂಕ್ಸ್ ಅಥವಾ ನಿಮ್ಮದು ಸಣ್ಣ ಬಾಟಲ್ ಇಟ್ಬಿಟ್ಟು ಇಲ್ಲಿ ಕೂಲ್ ಮಾಡ್ಕೋಬೋದು, ಬಿಕಾಸ್ ಇದು ವೆಂಟ್ ಮುಂದ್ಗಡೆನೇ ಇದೆ. ಸೇಮ್ ನಿಮಗೆ ಕೋ ಡ್ರೈವರ್ ಸೈಡ್ ಸಹ ಬರುತ್ತೆ ಸ್ನೇಹಿತರೆ. ಸೊ ಈಗ ಓಪನ್ ಇದೆ, ಯಾರೂ ಇಲ್ಲ. ಸೊ ನೋಡ್ಬೋದು ಬೂಟ್ ಓಪನ್ ಇದೆ. ಸೊ ಇವಾಗ ಕ್ಲೋಸ್ ಮಾಡೋಣ. ಸೊ ಕಂಟಿನ್ಯೂಸ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಸೊ ನೋಡ್ಬೋದು ಬೂಟ್ ಕ್ಲೋಸ್ ಆಯಿತು. ಆ್ಯಕ್ಚುಲಿ ಯಾರೂ ಇಲ್ಲ ಇಲ್ಲಿ ನೋಡ್ಬೋದು. ಸೊ ಆಟೋಮೆಟಿಕ್ಕಾಗಿ ಕ್ಲೋಸ್ ಆಗ್ತಾಯಿದೆ. ಅಲ್ಲಿ ಪ್ರೆಸ್ ಮಾಡಿದೆ, ಸೊ ಕ್ಲೋಸ್ ಆಯಿತು. ಸೊ ದಟ್ಸ್ ಅ ಕೂಲ್ ಥಿಂಗ್ ಅಂತ ಅನ್ಬೋದು. ಪ್ರಾಪರ್ ಡೆಡ್ ಪೆಡಲ್ ಕೊಟ್ಟಿದ್ದಾರೆ. ಇದು ಬಂದು ಬಾನೆಟ್ ಓಪನ್ ಮಾಡೋಕ್ಕೆ, ಇದು ಬಂದು ಫ್ಲೂಯಿಡ್ ಓಪನ್ ಮಾಡೋಕ್ಕೆ. ಸೊ ಆಟೋ ಹೆಡ್ಲ್ಯಾಂಪ್ ಫಂಕ್ಷನ್ ಕೊಟ್ಟಿದ್ದಾರೆ, ಮತ್ತು ಇಂಡಿಕೇಟರ್ ಮತ್ತು ಹೆಡ್ಲೈಟ್ ಲಿವರ್ ಇದು. ಸೊ ಇದು ಬಂದು ವೈಪರ್ ಲಿವರು. ಸೊ ಇವನ್ ಪ್ಯಾಡಲ್ ಶಿಫ್ಟರ್ ಸಹ ಕೊಟ್ಟಿದ್ದಾರೆ ಸ್ನೇಹಿತರೆ, ನೋಡ್ಬೋದು ಅದನ್ನ ನೀವು. ಸೊ ಸ್ಟೇರಿಂಗಿಗೆ ಬಂದರೆ ಲೆದರ್ ಆ್ಯಪಿಡ್ ಸ್ಟೇರಿಂಗ್ ವೀಲ್ ಸ್ನೇಹಿತರೆ. ಇದು ಡಿಕಟ್ ಸ್ಟೇರಿಂಗ್ ಒಂದು ಕೊಟ್ಟಿಲ್ಲ. ಸೊ ಇದು ಬಂದು ಕ್ರೂಸ್ ಕಂಟ್ರೋಲ್ಗೆ ಕೊಟ್ಟಿರೋಂಥದ್ದು ಸ್ನೇಹಿತರೆ. ಕೆಳಗಡೆ ಬಂದು ಮೀಡಿಯಾ ರಿಲೇಟೆಡ್ ಕೊಟ್ಟಿರೋಂಥದ್ದು, ಲೈಕ್ AM, FM ಅದನ್ನೆಲ್ಲ ಟಾಗಲ್ ಮಾಡ್ಬೋದು. ಸೊ ಇದು ಲೈಕ್ ಇದನ್ನು ಚಾನಲ್ ಚೇಂಜ್ ಮಾಡೋಕ್ಕೆ ಯೂಸ್ ಮಾಡ್ಕೋಬೋದು. ಈ ಕಡೆಗೆ ಬಂದರೆ ಕಾಲ್ ಪಿಕಪ್ಪು, ಡಿಕ್ಲೈನು, ಮತ್ತು ಇದು ಬಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಏನಿದೆ ಸೊ ಅದನ್ನು ಬ್ರೌಸ್ ಮಾಡೋಕ್ಕೆ ಕೊಟ್ಟಿರೋವಂಥದ್ದು. ಸೊ ಕೆಳಗಡೆ ವಾಲ್ಯೂಮ್ ಬಟನ್ಸ್ ಕೊಟ್ಟಿದ್ದಾರೆ, ಮತ್ತು ಇದು ಬಂದು ವಾಯ್ಸ್ ಕಂಟ್ರೋಲಿಗೆ ಕೊಟ್ಟಿರೋವಂಥದ್ದು. ಮಾರುತಿ ಸುಜುಕಿ ಲೋಗೋ ಕೊಟ್ಟಿರೋವಂಥದ್ದು ನೋಡ್ಬೋದು, ಮತ್ತು ಕೆಳಗಡೆ ಸ್ವಲ್ಪ ಸಿಲ್ವರ್ ಫಿನಿಶ್ ಎಲ್ಲ ಕೊಟ್ಟಿದ್ದಾರೆ. ಸೊ ಇವನ್ AC ಸರೌಂಡ್ ಸಹ ಒಂದು ಗೋಲ್ಡ್ ಫಿನಿಶ್ ಎಲ್ಲ ಕೊಟ್ಟಿರೋವಂಥದ್ದು ನೋಡ್ಬೋದು ಸ್ನೇಹಿತರೆ. ಇವನ್ ಇಲ್ಲೂ ಸಹ ವೈಟ್ ಸ್ಟಿಚಿಂಗ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆ್ಯಕ್ಚುಲಿ ಇಲ್ಲೆಲ್ಲ ಸಾಫ್ಟ್ ಮೆಟೀರಿಯಲ್ಸ್ ಯೂಸ್ ಮಾಡಿದ್ದಾರೆ ಸ್ನೇಹಿತರೆ. ಸೊ ದಟ್ಸ್ ಅ ಗುಡ್ ಥಿಂಗ್. ಆ್ಯಕ್ಚುಲಿ ತುಂಬ ಒಂಥರ ಹಾರ್ಡ್ ಇಲ್ಲ, ಬಟ್ ಇಲ್ಲಿ ಸ್ವಲ್ಪ ಹಾರ್ಡ್ ಮೆಟೀರಿಯಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಇಲ್ಲೆಲ್ಲ ಯೂಸ್ ಮಾಡಿದ್ರೆ ಇವನ್ ಇಲ್ಲೂ ಸಹ ಆರಾಮ್ ಪ್ಯಾಡಲ್ಲಿ ಲೆದರ್ ಯೂಸ್ ಮಾಡಿರೋಂಥದ್ದು ನೋಡ್ಬೋದು. ಸಾಫ್ಟ್ ಮೆಟೀರಿಯಲ್ ಅಂತ ಅನಿಸುತ್ತೆ. ಇವನ್ ಇದು ಸಹ ತುಂಬ ಸಾಫ್ಟ್ ಆಗಿದೆ ಸ್ನೇಹಿತರೆ. ಸೊ ದಟ್ಸ್ ಅ ಗುಡ್ ಥಿಂಗ್. ಲೆದರ್ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಯೂಸ್ ಮಾಡಿದ್ದಾರೆ. ಸೊ ನೆಕ್ಸ್ಟು ಒಳಗೆ ಕೂತ್ಕೊಂಡು ನೋಡೋಣ ಬನ್ನಿ ಏನೇನಿದೆ ಅಂತ. ನಾವು ಪವರ್ ವಿಂಡೋ ಬರೀ ಡ್ರೈವರ್ ಸೈಡ್ ಮಾತ್ರ ಇಲ್ಯುಮಿನೇಷನ್ ಕೊಟ್ಟಿರೋ ಸ್ನೇಹಿತರೆ, ಬೇರೆ ಯಾವುದಕ್ಕೂ ಕೊಟ್ಟಿಲ್ಲ. ಸೊ ನೆಕ್ಸ್ಟು ಡೈರೆಕ್ಟಾಗಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ಗೆ ಹೋಗೋಣ. ಸೊ RPM ಮೀಟ್ರ್ ಬರಲ್ಲ ಸ್ನೇಹಿತರೆ ನಿಮಗೆ. ಇಲ್ಲಿ ಪವರ್ ಮೀಟ್ರ್ ಕೊಟ್ಟಿದ್ದಾರೆ, ಇಕೋ ಮೀಟ್ರ್ ಕೊಟ್ಟಿದ್ದಾರೆ, ಮತ್ತು ಚಾರ್ಜಿಂಗ್ ಕೊಟ್ಟಿದ್ದಾರೆ, ಮತ್ತು ಇಲ್ಲಿ ಕಾರ್ ಆಫ್ ಆಗಿದ್ದಾಗ ಆಫ್ ಅಂತ ತೋರಿಸುತ್ತೆ. ಮಧ್ಯದಲ್ಲಿ ಸ್ಪೀಡೋ ಮೀಟ್ರ್ ಕೊಟ್ಟಿದ್ದಾರೆ, ಮತ್ತು ಇಲ್ಲಿ MID ಕೊಟ್ಟಿದ್ದಾರೆ ಸಣ್ಣದು, ಮೋಸ್ಟ್ಲಿ ಅದು 4 ಇಂಚ್ ಅಂತ ಅನ್ಕೋತೀನಿ. ಸೊ ಈ ಕಡೆ ಫ್ಯೂಲ್ ಮೀಟ್ರ್ ಕೊಟ್ಟಿದ್ದಾರೆ. ಸೊ ನೋಡ್ಬೋದು ಇದು ಬಂದು ಟೆಂಪ್ರೇಚರ್ ಮೀಟರು. ಸೊ ವಾರ್ನಿಂಗ್ ಲೈಟ್ಸ್ ಎಲ್ಲ ಅಲ್ಲಲ್ಲೇ ಕೊಟ್ಟಿದ್ದಾರೆ. ಸೊ ಬ್ರೌಸ್ ಮಾಡೋಕ್ಕೆ ಹೇಳಿದ್ನಲ್ಲ, ಸೊ ಇಲ್ಲಿ ಕೊಟ್ಟಿದ್ದಾರೆ ಅಂತ. ಸೊ ಬ್ರೌಸ್ ಮಾಡ್ತಾ ಹೋಗೋಣ ಇವಾಗ. ಸೊ ಬ್ರೌಸ್ ಮಾಡ್ತಾ ಹೋದರೆ ಇವಾಗ ಸೊ ನೋಡ್ಬೋದು ಸ್ನೇಹಿತರೆ. ಓಕೆ, ಅಯ್ಯೋ ಬಿಡುಗರು ನಮಗೆ ಸೈಡ್ ಬಿಡ ಸದ್ಯಕ್ಕೆ. ಓಕೆ, ಸೊ ಇವಾಗ ನೋಡ್ಬೋದು ಸ್ನೇಹಿತರೆ, ಡಿಸ್ಟೆನ್ಸ್ ಟು ಎಂಟಿ ತೋರಿಸ್ತಾ ಇದೆ. ಸೊ ರಿಫಿಲಿಂಗ್ ಅಂತ ಇದೆ ಇಲ್ಲಿ, ಮತ್ತು ಟೋಟಲ್ ಆ್ಯಾವ್ರೇಜ್ ತೋರಿಸ್ತಾ ಇದೆ. ಸೊ 47.9 ಲೀಟರ್ಸ್ ಪರ್ 100 ಕಿಲೋಮೀಟರ್ ಅಂತ ಇದೆ. ಸೊ ಅದು ಬಿಟ್ಟರೆ ಕೆಳಗಡೆ ಇಕೋ ಸ್ಕೋರ್ ಸಹ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಬೇಸಿಕ್ಲಿ ನಿಮ್ಮ ಡ್ರೈವಿಂಗ್ ಸ್ಟೈಲ್ ಪ್ರಕಾರ ಸೊ ಸ್ಕೋರ್ ಬರುವಂಥದ್ದು. ಇಲ್ಲಿ ಬಂದು ಟ್ರಿಪ್ ಡಿಸ್ಟೆನ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಟೋಟಲ್ ಟೈಮ್ ಎಲ್ಲ ಕೊಟ್ಟಿದ್ದಾರೆ, ಮತ್ತು ಇದು ಎಕ್ಸಾಕ್ಟಾಗಿ ಬ್ಯಾಟ್ರಿ ಹೆಂಗೆ ಚಾರ್ಜ್ ಆಗುತ್ತೆ, ಹೆಂಗೆ ವರ್ಕ್ ಆಗ್ತಾ ಇದೆ ಅನ್ನೋದನ್ನು ಸಹ ತೋರಿಸುತ್ತೆ. ಸೊ ಹೈಬ್ರಿಡ್ ಆಗಿರೋದ್ರಿಂದ. ಸೊ ಇದು ಬಂದು ಟೈರ್ ಪ್ರೆಷರ್ ಮಾನಿಟ್ರಿಂಗ್ ಸಿಸ್ಟಮು.
ಸೊ ನೆಕ್ಸ್ಟು ಪಕ್ಕಕ್ಕೆ ಹೋದರೆ ಸೊ ನೋಡ್ಬೋದು ಇಲ್ಲಿ ಸೆಟ್ಟಿಂಗ್ಸ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಕ್ಲಾಕ್ ಕೊಟ್ಟಿದ್ದಾರೆ, ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ಸ್ ಆನ್ ಆ್ಯಂಡ್ ಆಫ್ ಮಾಡ್ಕೋಬೋದು. ಇದು ಬಂದು ಸೀಲಿಂಗ್ ಲೈಟ್ ಅಂದರೆ ಎಂಬಿಯಂಟ್ ಲೈಟ್ ಏನಿದೆ ಸೊ ಅದರದ್ದು ಸ್ನೇಹಿತರೆ. ಸೊ ಬೇಸಿಕ್ಲಿ ಆಫ್ ಇದೆ, 25% ಕೊಟ್ಟಿದ್ದಾರೆ, 50 ಇದೆ, 75, 100. ಸೊ ಆ ಥರ ಅಡ್ಜಸ್ಟ್ ಮಾಡ್ಕೊಳ್ಳೋವಂಥದ್ದು. ಸೊ ಅದು ಬಿಟ್ಟರೆ ನೆಕ್ಸ್ಟು ವೆಹಿಕಲ್ ಸೆಟ್ಟಿಂಗ್ಸ್ ಇದೆ. ಸೊ ವೆಹಿಕಲ್ ಸೆಟ್ಟಿಂಗ್ಸಿಗೆ ಬಂದರೆ ಸೊ ನೋಡ್ಬೋದು ಇಲ್ಲಿ PVD ಅಂತ ಕೊಟ್ಟಿದ್ದಾರೆ. ಬೇಸಿಕ್ಲಿ ಅದು ಹಿಂದ್ಗಡೆ ಪವರ್ ಗೇಟ್ ಏನಿದೆ ಸೊ ಅದರದ್ದು ಓಪನಿಂಗು ಮತ್ತು ಕ್ಲೋಸಿಂಗಿಗೆ ಕೊಟ್ಟಿರುವಂಥದ್ದು. ಸೊ ನೆಕ್ಸ್ಟು ಸೆಟ್ಟಿಂಗ್ಸ್ಗೆ ಬಂದರೆ ಡೈರೆಕ್ಟಾಗೆ ಸೊ ಇಲ್ಲಿ ಸೆಟ್ಟಿಂಗ್ಸಲ್ಲಿ ಲ್ಯಾಂಗ್ವೇಜ್ ಇದೆ ಮತ್ತು ಯೂನಿಟ್ಸ್ ಕೊಟ್ಟಿದ್ದಾರೆ. ಸೊ ಯೂನಿಟ್ಸ್ ಅಂತ ಅಂದರೆ ಸೊ ಬೇಸಿಕ್ಲಿ ಲೀಟರ್ಸ್ ಪರ್ 100 ಕಿಲೋಮೀಟರ್ಸ್ ಇರಬೇಕಾ ಅಥವಾ ಕಿಲೋಮೀಟರ್ ಪರ್ ಲೀಟರ್ ಇರಬೇಕಾ, ಸೊ ಅದನ್ನು ಕೂಡ ಸೆಟ್ ಮಾಡ್ಕೋಬೋದು. ಮತ್ತು EV ಮೋಡ್ ಆನ್ ಆ್ಯಂಡ್ ಆಫ್ ಸಹ ಮಾಡ್ಕೋಬೋದು ನೀವು. ಸೊ ಕೆಳಗಡೆ ಟ್ರಿಪ್ ಸಮರಿ ಸಹ ಬರುತ್ತೆ ಮತ್ತು MID ಆನ್ ಆ್ಯಂಡ್ ಆಫ್ ಸಹ ಮಾಡ್ಕೋಬೋದು ಮತ್ತು ಡಿಫಾಲ್ಟ್ ಸೆಟ್ಟಿಂಗ್ಸ್ ಕೊಟ್ಟಿದ್ದಾರೆ. ಸೊ ಪ್ರಿಟಿ ಮಚ್ ಇಟ್ ಗೈಸ್. ಸೊ ಇಷ್ಟು ಇನ್ಫಾರ್ಮೇಷನ್ಸ್ ಇದರಲ್ಲಿ ಬರುತ್ತೆ ನಿಮಗೆ. ಸೊ ಹೇಳಿದ್ನಲ್ಲ ಸ್ನೇಹಿತರೆ, ಸೊ ಅಲ್ಲಿ ಕಿಲೋಮೀಟರ್ ಪರ್ ಲೀಟರ್ಗೆ ಸೆಟ್ ಮಾಡಿದ್ನಲ್ಲ ನಾನು. ಸೊ ಅದೊಂದು ಸೆಟ್ ಮಾಡಿದ್ಮೇಲೆ ಸೊ ನೋಡ್ಬೋದು ಇವಾಗ ನೀವು. ಸೊ 2.1 ಕಿಲೋಮೀಟರ್ಸ್ ಪರ್ ಲೀಟರ್ ತೋರಿಸ್ತಾ ಇದೆ. ನೆಕ್ಸ್ಟು ಇನ್ಫೋಟೈನ್ಮೆಂಟ್ ಸಿಸ್ಟಮ್ಗೆ ಬರೋಣ. ಸೊ ಇದು ಒಂದು ಸ್ಮಾರ್ಟ್ ಪ್ಲೇ ಮ್ಯಾಗ್ನಮ್ ಇನ್ಫೋಟೈನ್ಮೆಂಟ್ ಸಿಸ್ಟಮು, 10 ಇಂಚ್ ಸ್ಕ್ರೀನ್ ಇದು. ಸೊ ಇದಕ್ಕೆ ಬರೋದಾದರೆ ಸೊ ಹೋಮ್ ಬಟನ್ಗೆ ಹೋಗೋಣ. ಸೊ ಹೋಮ್ ಬಟನಲ್ಲಿ ವಾಲ್ಪೇಪರ್ ಸಹ ಸೆಟ್ ಮಾಡ್ಕೋಬೋದು ಮತ್ತು ಥೀಮ್ ಸಹ ಸೆಟ್ ಮಾಡ್ಕೋಬೋದು ನೀವು. ಸೊ ನಿಮಗೆ ಬೇಕಾದ ಥೀಮು. ಸೊ ಅದು ಬಿಟ್ಟು ಇಲ್ಲಿ ಶಾರ್ಟ್ಕಟ್ ಸಹ ಆ್ಯಡ್ ಮಾಡ್ಕೋಬೋದು. ಆ್ಯಪಲ್ ಕಾರ್ಪ್ಲೇ ಸಹ ಇದೆ ಸ್ನೇಹಿತರೆ. ಸೊ ನೋಡ್ಬೋದು ಇಲ್ಲಿ ಆ್ಯಪಲ್ ಕಾರ್ಪ್ಲೇ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ವೈರ್ಲೆಸ್ ಆ್ಯಪಲ್ ಕಾರ್ಪ್ಲೇ ಬರುತ್ತೆ ಮತ್ತು ವೈರ್ಡ್ ಆ್ಯಂಡ್ರಾಯ್ಡ್ ಆಟೋ ಬರುತ್ತೆ ಸ್ನೇಹಿತರೆ. ಸೊ ಸೆಟ್ಟಿಂಗ್ಸಿಗೆ ಬಂದರೆ ಸಿಸ್ಟಮ್ ಲ್ಯಾಂಗ್ವೇಜು ಮತ್ತು ಟೈಮ್ ಝೋನ್ಸ್ ಎಲ್ಲ ಸೆಟ್ ಮಾಡ್ಕೋಬೋದು ನೀವು. ಸೊ ಆಡಿಯೋಗೆ ಬಂದರೆ ಸೊ ನಿಮಗೆ ಯಾವ ರೀತಿ ಆಡಿಯೋ ಬೇಕೋ ಸೊ ಆ ರೀತಿ ಇಲ್ಲಿ ಸೆಟ್ ಮಾಡ್ಕೋಬೋದು. ಸೊ ಡಿಸ್ಪ್ಲೇಗೆ ಬಂದರೆ ಸೊ ವಾಲ್ಪೇಪರು, ಥೀಮು, ಸೊ ಅದನ್ನೆಲ್ಲ ಸೆಟ್ ಮಾಡ್ಕೋಬೋದು. ಸೊ ಬ್ಲೂಟೂತಿಗೆ ಬಂದರೆ ಸೊ ನೋಡ್ಬೋದು ಸ್ನೇಹಿತರೆ. ಸೊ ಬ್ಲೂಟೂತ್ ಆನ್ ಆ್ಯಂಡ್ ಆಫು, ಪೇರ್ಡ್ ಲಿಸ್ಟು ಅಥವಾ ಯಾವುದಾದ್ರು ಡಿವೈಸ್ ಪೇರ್ ಆಗಿದೆ ಮತ್ತು ಪಿನ್ ಎಲ್ಲ ಸೆಟ್ ಮಾಡ್ಕೋಬೋದು ನೀವು. ಸೊ ಇಷ್ಟು ಕೊಟ್ಟಿದ್ದಾರೆ. ಸೊ ಪ್ರಿಟಿ ಮಚ್ ಇಟ್ ಗೈಸ್. ಸೊ ಇಷ್ಟೇ ಆ್ಯಕ್ಚುಲಿ ಇನ್ಫೋಟೈನ್ಮೆಂಟ್ ಸಿಸ್ಟಮಲ್ಲಿರೋದು. ಸೊ ಕೆಳಗಡೆ ಒಂದಿಷ್ಟು ಫಿಸಿಕಲ್ ಬಟನ್ ಸಹ ಕೊಟ್ಟಿದ್ದಾರೆ. ವಾಲ್ಯೂಮ್ ಆಗಿರ್ಬೋದು, ಹೋಮ್ ಬಟನ್ ಆಗಿರ್ಬೋದು, ಹಿಂದ್ಗಡೆ ಬರೋಕ್ಕಾಗಿರ್ಬೋದು. ಸೊ ಅದನ್ನೆಲ್ಲ ಕೊಟ್ಟಿದ್ದಾರೆ. ಸೊ ಮಧ್ಯದಲ್ಲಿ ಹಜಾರ್ಡ್ ಸ್ವಿಚ್ ಕೊಟ್ಟಿದ್ದಾರೆ. ಸೊ AC ವೆಂಟ್ ಕೊಟ್ಟಿದ್ದಾರೆ. ಸೊ ಈ ಕಾರಲ್ಲಿ ಡ್ಯುಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ ಸ್ನೇಹಿತರೆ. ಡ್ಯುಯಲ್ ಝೋನ್ ಅಂತಂದರೆ ಸೊ ಹಿಂದ್ಗಡೆ ನೋಡಿದ್ರಲ್ಲ ಕಂಟ್ರೋಲು, ಸೊ ಅವ್ರು ಸಪ್ರೇಟಾಗಿ ಅವ್ರಿಗೆ ಬೇಕಾದ ಟೆಂಪ್ರೇಚರ್ ಮಾಡ್ಕೋಬೋದು ಮತ್ತು ಮುಂದ್ಗಡೆ ಇರೋರು ಸಪ್ರೇಟಾಗಿ ಮಾಡ್ಕೋಬೋದು. ಸೊ ಇದೇ ಕೊಟ್ಟಿರೋವಂಥದ್ದು. ಸೊ ಇದು ಬಂದು ಫ್ರಂಟ್ ಡ್ರೈವರ್ ಸೀಟ್ ವೆಂಟಿಲೇಷನಿಗೆ ಕೊಟ್ಟಿರೋವಂಥದ್ದು. ಇದು ಬಂದು ಕೋ ಡ್ರೈವರ್ ಸೀಟ್ದು ವೆಂಟಿಲೇಷನಿಗೆ ಕೊಟ್ಟಿರೋವಂಥದ್ದು. ಸೊ AC ಆನ್ ಆ್ಯಂಡ್ ಆಫ್ ಮಾಡ್ಕೋಬೋದು. ಆಟೋ ಫಂಕ್ಷನ್ ಕೊಟ್ಟಿದ್ದಾರೆ, ರಿಯರ್ ಡಿಫಾಗರಿಗೆ ಕೊಟ್ಟಿದ್ದಾರೆ, ಫ್ರಂಟ್ ಡಿಫಾಗರಿಗೆ ಕೊಟ್ಟಿದ್ದಾರೆ, AC ಆನ್ ಆ್ಯಂಡ್ ಆಫಿಗೆ ಕೊಟ್ಟಿದ್ದಾರೆ. ಸೊ ಇದು ಬಂದು ಗೇರ್ ಲಿವರ್ ಸ್ನೇಹಿತರೆ. ಪಾರ್ಕಿಂಗ್ ಮೋಡ್ ಕೊಟ್ಟಿದ್ದಾರೆ, ರಿವರ್ಸ್ ಮೋಡ್ ಕೊಟ್ಟಿದ್ದಾರೆ, ನ್ಯೂಟ್ರಲ್ ಕೊಟ್ಟಿದ್ದಾರೆ ಮತ್ತು ಡ್ರೈವ್ ಮೋಡ್ ಕೊಟ್ಟಿದ್ದಾರೆ ಮತ್ತು ಇದರಲ್ಲಿ ಸ್ಪೋರ್ಟ್ ಮೋಡ್ ಸಹ ಹಾಕೋಬೋದು ನೀವು. ಸೊ ಇದು ಬಂದು 360 ಡಿಗ್ರಿ ಕ್ಯಾಮ್ರಾ ಕೊಟ್ಟಿರೋವಂಥದ್ದು ಸ್ನೇಹಿತರೆ. ಸೊ ನೋಡ್ಬೋದು, ಅದು ಪ್ರೆಸ್ ಮಾಡಿದ್ರೆ ಈ ಥರ ಬರೋವಂಥದ್ದು. ಸೊ ಸುತ್ತ ಏನಿದೆ ಅಂತ ಅನ್ನೋದನ್ನು ಇಲ್ಲಿ ತೋರಿಸುತ್ತೆ ನಿಮಗೆ. ಸೊ ಇದು ಬಂದು ಹಿಂದ್ಗಡೆ ಆ್ಯಂಗಲು. ಸೊ ಅಡಾಪ್ಟಿವ್ ಗೈಡ್ಲೈನ್ ಸಹ ಕೊಟ್ಟಿದ್ದಾರೆ ಇದಕ್ಕೆ. ಸೊ ಡಿಫ್ರೆಂಟ್ ಆ್ಯಂಗಲ್ ನೋಡಬೇಕು ಅಂತಂದರೆ ಇಲ್ಲೊಂದು ಬಟನ್ ಕೊಟ್ಟಿದ್ದಾರೆ. ಸೊ ನೋಡ್ಬೋದು ಅಕ್ಕಪಕ್ಕ ಏನಿದೆ, ಸೈಡ್ ಮಿರರ್ಸಲ್ಲಿ ಏನು ಕ್ಯಾಮ್ರಾ ಕೊಟ್ಟಿದ್ದಾರೆ ಸೊ ಅದ್ರ ವ್ಯೂ ಇದು. ಸೊ ಇದು ಟೋಟಲಾಗಿ 360 ಡಿಗ್ರಿ ಕ್ಯಾಮ್ರಾ ವ್ಯೂ ಸ್ನೇಹಿತರೆ. ಸೊ ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಕೊಟ್ಟಿದ್ದಾರೆ. ಇಲ್ಲಿ ಡ್ರೈವ್ ಮೋಡ್ ಸಹ ಕೊಟ್ಟಿದ್ದಾರೆ ಸ್ನೇಹಿತರೆ, ನೋಡ್ಬೋದು ನೀವು. ಸೊ ಅದನ್ನ ಪ್ರೆಸ್ ಮಾಡ್ತಾ ಹೋದರೆ ಸೊ ನೋಡ್ಬೋದು ಇದು ಸ್ಪೋರ್ಟ್ ಮೋಡು. ಸೊ ಇದು ಬಂದು ಈಕೋ ಮೋಡು ಮತ್ತು ಇದು ಬಂದು ನಾರ್ಮಲ್ ಮೋಡು. ಸೊ ಇವನ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕಲರ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ ನಿಮಗೆ. ಇವನ್ EV ಮೋಡ್ ಸಹ ಇದೆ, ಬಟ್ ಅದು ಲೈಕ್ ಅನ್ಅವೈಲಬಲ್ ಅಂತಲೇ ತೋರಿಸ್ತಾ ಇರುತ್ತೆ ಯಾವಾಗಲೂ, ಬಿಕಾಸ್ ಬ್ಯಾಟ್ರಿ ಚಾರ್ಜ್ ಆಗಬೇಕದು. ಸೊ ಹಾಗಾಗಿ ನಂಗೆ ತೋರಿಸ್ತಾ ಇರುತ್ತೆ. ಇದು ಟ್ರ್ಯಾಕ್ಷನ್ ಬಟನು. ಸೊ ದಟ್ ಆಫ್ ಮಾಡ್ಕೋಬೋದು ನೀವು. ಇಲ್ಲಿ USB ಕೊಟ್ಟಿದ್ದಾರೆ ಮತ್ತು Type C ಕೊಟ್ಟಿದ್ದಾರೆ ಮತ್ತು ಇಲ್ಲಿ 2 ಕಪ್ ಹೋಲ್ಡರ್ ಸಹ ಕೊಟ್ಟಿದ್ದಾರೆ ಮತ್ತು ಇಲ್ಯುಮಿನೇಷನ್ ಸಹ ಇದೆ ಸ್ನೇಹಿತರೆ. ಸೊ ನೋಡ್ಬೋದು ಒಳಗಡೆ ಬ್ಲೂ ಲೈಟ್ ಇರುವಂಥದ್ದು. ಇವನ್ನ ಇಲ್ಲಿ ಸೆಂಟರ್ ಆಮ್ರೆಸ್ಟ್ ನೋಡಿದ್ರೆ ಸೊ ಸೆಂಟರ್ ಆಮ್ರೆಸ್ಟ್ ಆ್ಯಕ್ಚುಲಿ ಈ ಥರ ಓಪನ್ ಆಗುತ್ತೆ. ಸೊ ಆ ಸೈಡಿಂದ ಓಪನ್ ಆಗೋಲ್ಲ, ಬಟ್ ಈ ಸೈಡಿಂದ ಓಪನ್ ಆಗುತ್ತೆ. ಸೊ ಇವನ್ ಸ್ಟೋರೇಜ್ ಕೂಡ ಸಖತ್ ಡೀಪ್ ಇದೆ ಸ್ನೇಹಿತರೆ. ಸೊ ಒಂದು ಒಳ್ಳೆ ಸ್ಟೋರೇಜ್ ಸ್ಪೇಸ್ ಅಂತಲೇ ಹೇಳ್ಬೋದು. ಇವನ್ ಇಲ್ಲಿ 12 ವೋಲ್ಟ್ ಪೋರ್ಟ್ ಸಹ ಕೊಟ್ಟಿದ್ದಾರೆ ಸ್ನೇಹಿತರೆ, ನೋಡ್ಬೋದು. ಇವನ್ ಎಂಬಿಯಂಟ್ ಲೈಟ್ ಸಹ ಕೊಟ್ಟಿದ್ದಾರೆ ಇಲ್ಲಿ. ಜೊತೆಗೆ ಮೊಬೈಲ್ ಇಟ್ಕೊಳ್ಳೋಕ್ಕೂ ಸಹ ಸ್ಟೋರೇಜ್ ಸ್ಪೇಸ್ ಇದೆ. ಪಕ್ಕದಲ್ಲೇ ಚಾರ್ಜಿಂಗ್ ಇರೋದ್ರಿಂದ ಚಾರ್ಜ್ ಹಾಕ್ಬಿಟ್ಟು ಇಟ್ಬಿಡ್ಬೋದು. ಗ್ಲೋ ಬಾಕ್ಸ್ ಆ್ಯಕ್ಚುಲಿ ತುಂಬ ದೊಡ್ಡದಾಗಿದೆ ಸ್ನೇಹಿತರೆ. ಸೊ ಡಾಕ್ಯುಮೆಂಟ್ಸ್ ಇಟ್ಕೊಳ್ಳೋಕ್ಕೆ ದಟ್ಸ್ ಟು ಸಫಿಷಿಯೆಂಟ್ ಸ್ಪೇಸ್ ಅಂತ ಅನ್ಬೋದು. ಈ ಕಾರಲ್ಲಿ ಆಟೋ ಡಿಮ್ಮಿಂಗ್ ಮಿರರ್ ಬರುತ್ತೆ ಸ್ನೇಹಿತರೆ. ಸೊ ಈ ಕಡೆ ವ್ಯಾನಿಟಿ ಮಿರರಲ್ಲಿ ಲೈಟ್ ಇದೆ ಮತ್ತು ಮಿರರ್ ಸಹ ಕೊಟ್ಟಿದ್ದಾರೆ. ಇವನ್ ಈ ಸೈಡ್ ಸಹ ಲೈಟು ಮತ್ತು ಮಿರರು ಎರಡೂ ಇದೆ, ನೋಡ್ಬೋದು ಅದನ್ನ ನೀವು. ಸೊ ಮಧ್ಯಕ್ಕೆ ಬಂದರೆ ಸೊ ಇಲ್ಲಿ ಪರ್ಟಿಕ್ಯುಲರಾಗಿ ಲೈಟ್ ಆಪ್ರೇಟ್ ಮಾಡೋಕ್ಕೂ ಸಹ ಕೊಟ್ಟಿದ್ದಾರೆ ಮತ್ತು ಡೋರ್ಗೂ ಹಾಕೋಬೋದು. ಮತ್ತು ಇಲ್ಲಿ ಪರ್ಟಿಕ್ಯುಲರಾಗಿ ಎಲ್ಲ ಲೈಟ್ಸು ಆನ್ ಮಾಡ್ಬೋದು ಕಾರ್ದು. ಸೊ ನೋಡ್ಬೋದು ಎಲ್ಲ ಲೈಟು ಆನ್ ಆಗಿದೆ. ಸೊ ಅದು ಸಹ ಇದೆ. ಸೊ ಇದು ಬಂದು SOS ಬಟನ್ನು ಒಳ್ಳೆ ಏರ್ಕ್ರಾಫ್ಟ್ ಸ್ಟೈಲಲ್ಲಿ ಕೊಟ್ಬಿಟ್ಟಿದ್ದಾರೆ. ಸೊ ಇದು ಬಂದು ಬರೀ ಟಿಲ್ಟ್ ಮಾಡೋಕ್ಕೆ ಸ್ನೇಹಿತರೆ, ಸನ್ ರೂಫ್ದು ನೋಡ್ಬೋದು ಬರೀ ಟಿಲ್ಟ್ ಆಯ್ತು ಅಷ್ಟೇ. ಸೊ ಅದು ಕಂಟಿನ್ಯೂಸ್ ಆಗಿ ಇಟ್ಕೊಂಡ್ರೆ ನೀವು ಸೊ ವಾಪಸ್ ಕ್ಲೋಸ್ ಆಗುತ್ತೆ ನಿಮಗೆ. ಸೊ ಬಟ್ ಈ ಬಟನ್ ಪ್ರೆಸ್ ಮಾಡಿದ್ರೆ ನೀವು ಸೊ ಕಂಪ್ಲೀಟಾಗೆ ಪ್ಯಾನೋರಾಮಿಕ್ ರೂಫು ಓಪನ್ ಆಗುತ್ತೆ. ಸೊ ನೋಡ್ಬೋದು ಎಷ್ಟು ಹ್ಯೂಜ್ ಆಗಿದೆ ಅಂತ ಅನ್ನೋದು. ಸೊ ನೋಡ್ಬೋದು ಆ್ಯಕ್ಚುಲಿ ಇವಾಗ ಓಪನ್ ಆಗ್ತಾ ಇದೆ.
ಸೊ ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿದೆ ಬಟನ್ಸ್ ಆ್ಯಕ್ಚುಲಿ. ಸೊ ಇಷ್ಟು ಹ್ಯೂಜಾಗಿ ಓಪನ್ ಆಗುತ್ತೆ ಸ್ನೇಹಿತರೆ ಪ್ಯಾನೋರಾಮಿಕ್ ಸನ್ರೂಫು. ಸೊ ದಟ್ಸ್ ಅ ಗುಡ್ ಥಿಂಗ್. ಒಳ್ಳೆ ಗಾಳಿ ಬೆಳಕು ಬರೋಕ್ಕೆ ತುಂಬ ದೊಡ್ಡ ಸನ್ರೂಫ್ ಅಂತಲೇ ಹೇಳ್ಬೋದು. ಇಲ್ಲಿ ಮೈಕ್ ಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ, ನೋಡ್ಬೋದು ಅದನ್ನ ನೀವು. ಸೊ ವಾಪಸ್ ಕ್ಲೋಸ್ ಮಾಡೋಕ್ಕೆ ಈ ಬಟನ್ ಒತ್ತಬೇಕು ನೀವು, ಸೊ ಅವಾಗ ಕ್ಲೋಸ್ ಆಗುತ್ತೆ. ಸೊ ನೋಡ್ಬೋದು ಇವಾಗ ಕ್ಲೋಸ್ ಆಗ್ತಾಯಿದೆ. ಸಹ ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಕೊಟ್ಟಿರೋಂಥದ್ದು ನೋಡ್ಬೋದು ಸ್ನೇಹಿತರೆ. ಸೊ ಸ್ಟೇರಿಂಗಿಗೆ ಬಂದರೆ ಟಿಲ್ಟು ಮತ್ತು ಟೆಲಿಸ್ಕೋಪಿಕ್ಕು ಎರಡೂ ಇದೆ. ಸೊ ನೋಡ್ಬೋದು ಟಿಲ್ಟು ಟೆಲಿಸ್ಕೋಪಿಕ್ ಎರಡೂ ಕೊಟ್ಟಿದ್ದಾರೆ. ಸೊ ದಟ್ಸ್ ಅ ಗುಡ್ ಥಿಂಗ್. ಸೊ ಬಾನೆಟ್ ವ್ಯೂ ಆ್ಯಕ್ಚುಲಿ ಆರಾಮಾಗಿ ಕಾಣುತ್ತೆ ಶಾರ್ಟ್ ಡ್ರೈವರ್ಸ್ ಇರೋರ್ಗೂ. ಸೊ ಹೈಟ್ ಅಡ್ಜಸ್ಟಬಲ್ ಇರೋದ್ರಿಂದ ಸೊ ಸೀಟ್ ಹೈಟ್ ಮಾಡ್ಕೊಂಡ್ರೆ ನಿಮ್ಗೆ ಆರಾಮಾಗಿ ಬಾನೆಟ್ ಸಹ ಕಾಣುತ್ತೆ. ಮಿರರ್ಸ್ ಕೂಡ ತುಂಬ ದೊಡ್ಡದಾಗಿದೆ. ಸೊ ಸುತ್ತಮುತ್ತ ಏನಿದೆ ಅಂತ ಅನ್ನೋದು ಆರಾಮಾಗಿ ಕಾಣುತ್ತೆ. ಸೊ ನೆಕ್ಸ್ಟು ಈ ಕಾರಿಂದು ಹಾರ್ಟ್ ಆಫ್ ದಿ ಮ್ಯಾಟರು ಅಂದರೆ ಇಂಜಿನ್ನು. ಸೊ ಇಂಜಿನ್ಗೆ ಹೋಗಿ ಪವರ್ ಆ್ಯಂಡ್ ಫಿಗರ್ಸ್ ಆಗಿರ್ಬೋದು, ಹೈಬ್ರಿಡ್ ಮೋಡ್ ಆಗಿರ್ಬೋದು, ಸೊ ಎಲ್ಲ ಮಾತಾಡೋಣ ಬನ್ನಿ ನೆಕ್ಸ್ಟು ಹೊರಗಡೆ ಹೋಗ್ಬಿಟ್ಟು. ನೆಕ್ಸ್ಟು ಈ ಕಾರಿನ ಹಾರ್ಟ್ ಆಫ್ ದಿ ಮ್ಯಾಟರು, ಸೊ ಅಂದರೆ ಈ ಇಂಜಿನ್ನು. ಸೊ ಇದ್ರ ಬಗ್ಗೆ ಮಾತಾಡೋಣ ಸ್ನೇಹಿತರೆ. ಸೊ ಬೇಸಿಕ್ಲಿ ನೀವು ನೋಡ್ತಾ ಇರೋದು 2 ಲೀಟರ್ 10 GDI ಇಂಜಿನ್ ಸ್ನೇಹಿತರೆ. ಬೇಸಿಕ್ಲಿ ಇದು ಅಟ್ಕಿನ್ಸನ್ ಸೈಕಲ್ ಮೇಲೆ ರನ್ ಆಗುವಂಥ ಇಂಜಿನ್ ಸ್ನೇಹಿತರೆ, ಅಂದರೆ ಸ್ಟ್ರಾಂಗ್ ಹೈಬ್ರಿಡ್ ಇಂಜಿನ್ ಇದು. ಸೊ ಈ 2 ಲೀಟರ್ ಇಂಜಿನು 152 PS ಪವರ್ ಮತ್ತು 188 Nm ಅಷ್ಟು ಟಾರ್ಕ್ನ ಪ್ರೊಡ್ಯೂಸ್ ಮಾಡೋವಂಥದ್ದು. ಬಟ್ ಎಲೆಕ್ಟ್ರಿಕ್ ಮೋಟ್ರ್ ತೊಗೊಂಡ್ರೆ ನಿಮಗೆ ಎಲೆಕ್ಟ್ರಿಕ್ ಮೋಟ್ರ್ ಬಂದು AC ಅಸಿಂಕ್ರನಸ್ ಮೋಟರು. ಸೊ ಅದು ಬಂದು 1.6 kW ಎಲೆಕ್ಟ್ರಿಕ್ ಮೋಟರ್ ಸ್ನೇಹಿತರೆ, ಹೈಬ್ರಿಡಲ್ಲಿ ವರ್ಕ್ ಆಗುವಂಥದ್ದು. ಸೊ ಆ ಎಲೆಕ್ಟ್ರಿಕ್ ಮೋಟರ್ 114 PS ಪವರ್ ಮತ್ತು 206 Nm ಅಷ್ಟು ಟಾರ್ಕ್ನ ಪ್ರೊಡ್ಯೂಸ್ ಮಾಡೋವಂಥದ್ದು. ಸೊ ದಟ್ ನಿಮಗೆ ಇವಾಗ ಅನಿಸುತ್ತೆ ಸೊ ಇಂಜಿನು 150 PS ಮತ್ತು ಮೋಟ್ರು 114 PS. ಸೊ ಎರಡು ಸೇರಿ 250ಗಿನ್ನ ಜಾಸ್ತಿ ಪವರ್ ಪ್ರೊಡ್ಯೂಸ್ ಮಾಡತ್ತೆ ಇಂಜಿನ್ ಅಂತ. ನೋ ಸ್ನೇಹಿತರೆ, ಆ್ಯಕ್ಚುಲಿ ಆ ಪರ್ಟಿಕ್ಯುಲರ್ ಪವರ್ಗಳೇನಿದೆ ಸೊ ಡಿಫ್ರೆಂಟ್ RPM ಬ್ಯಾಂಡ್ ಮೇಲೆ ಬರೋವಂಥದ್ದು. ಇಂಜಿನ್ ಪವರ್ ನಿಮಗೆ 6000 RPMಗೆ ಕಿಕ್ಕಿನ್ ಆದರೆ ಹೈಬ್ರಿಡ್ ಮೋಟಾರು ನಿಮಗೆ 4000 RPMಗೆ ಕಿಕ್ಕಿನ್ ಆಗುತ್ತೆ. ಸೊ ಹಾಗಾಗಿನೇ ಟೋಟಲ್ ಔಟ್ಪುಟ್ ಬಂದು ನಿಮಗೆ 184 PS ಪವರ್ ಮತ್ತು 206 Nm ಅಷ್ಟು ಟಾರ್ಕ್ನ ಪ್ರೊಡ್ಯೂಸ್ ಮಾಡೋವಂಥದ್ದು. ಬೇಸಿಕ್ಲಿ ನಿಮಗೆ ಇದು ಹೆಂಗೆ ವರ್ಕ್ ಆಗುತ್ತೆ ಅಂತಂದರೆ, ಸೊ ಈ ಇಂಜಿನ್ನೇ ನಿಮಗೆ ವೀಲು ಮತ್ತು ಬ್ಯಾಟ್ರಿ ಎರಡೂ ಚಾರ್ಜ್ ಮಾಡೋಕ್ಕೆ ರೆಸ್ಪಾನ್ಸಿಬಲ್ಲು. ಸೊ ದ ಟಿ ವಿ ಮೋಡಲ್ಲಿ ನಿಮಗೆ ಬ್ಯಾಟ್ರಿ ಚಾರ್ಜ್ ಆಗಿತ್ತು ಅಂತಂದಾಗ ಅಲ್ಲಿಂದ ಪವರು ವೀಲ್ಸಿಗೆ ಬರುತ್ತೆ. ಡೈರೆಕ್ಟಾಗೆ ಬ್ಯಾಟ್ರಿನೇ ನಿಮಗೆ ಕಾರ್ನ ಪವರ್ ಅಪ್ ಮಾಡ್ತಾ ಇರುತ್ತೆ. ಒಂದು ವೇಳೆ ನಿಮಗೆ ಇ ವಿ ಮೋಡಲ್ಲಿ ಬ್ಯಾಟ್ರಿಲಿ ಜ್ಯೂಸ್ ಕಮ್ಮಿ ಇತ್ತು ಅಥವಾ ಬ್ಯಾಟ್ರಿ ಕಂಪ್ಲೀಟಾಗಿ ಎಂಟಿ ಇತ್ತು ಅಂತಂದಾಗ ಆವಾಗ ಇಂಜಿನ್ ಆನ್ ಆಗುತ್ತೆ ಮತ್ತು ನಿಮಗೆ ಬ್ಯಾಟ್ರಿನೂ ಚಾರ್ಜ್ ಮಾಡುತ್ತೆ ಇಂಜಿನ್ನು ಮತ್ತು ನಿಮಗೆ ವೀಲ್ಸ್ಗೂ ಪವರ್ ಮಾಡ್ತಾ ಇರುತ್ತೆ. ಸೊ ದಿಸ್ ಈಸ್ ಹೌ ಸ್ಟ್ರಾಂಗ್ ಹೈಬ್ರಿಡ್ ವರ್ಕ್ ಸ್ನೇಹಿತರೆ. ಹೋಂಡಾ ಸಿಟಿ ಆ್ಯಕ್ಚುಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ, ಬಟ್ ಅದು ಇನ್ನೂ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿತ್ತು. ಬಟ್ ಇದು ಸ್ವಲ್ಪ ಸಿಂಪಲ್ ಆಗಿದೆ ಸ್ನೇಹಿತರೆ, ಸ್ಟ್ರಾಂಗ್ ಹೈಬ್ರಿಡು. ಸೊ ದಿಸ್ ಈಸ್ ದ ಹಾರ್ಟ್ ಆಫ್ ದಿ ಮ್ಯಾಟರ್. ಪರ್ಟಿಕ್ಯುಲರಾಗಿ ಇ ವಿ ಮೋಡ್ ವರ್ಕ್ ಆಗೋದು ನಿಮಗೆ 40 ಕಿಲೋಮೀಟರ್ಸಿಂದ ಬಿಲೋ ಇದ್ದರೆ ಮಾತ್ರ ನಿಮಗೆ ಇ ವಿ ಮೋಡ್ ವರ್ಕ್ ಆಗುವಂಥದ್ದು ಸ್ನೇಹಿತರೆ. ಎಬೋವ್ ಇದ್ದೀರಾ ಅಂತಂದರೆ ಇಂಜಿನ್ ನಿಮಗೆ ಟಕ್ಕಂತ ಕ್ಲೀನ್ ಆಗುತ್ತೆ. ಬಟ್ ನೀವು 40 ಕಿಲೋಮೀಟರ್ಸಿಂದ ಬಿಲೋ ಇದ್ದು ನಿಮಗೆ ರೋಡ್ಸ್ ಏನಾದರೂ ಸ್ವಲ್ಪ ಸ್ಟೀಪ್ ಇತ್ತು ಅಂತಂದಾಗಲೂ ಸ್ಟಿಲ್ ಆವಾಗ ನಿಮಗೆ ಬ್ಯಾಟ್ರಿಲಿ ಅಷ್ಟು ದಮ್ಮಿಲ್ಲ ಅಂತಂದಾಗ ಇಂಜಿನ್ ಮತ್ತೆ ಕಿಕ್ಕಿನ್ ಆಗುತ್ತೆ ನಿಮಗೆ. ಸೊ ದಿಸ್ ಈಸ್ ಹೌ ಸ್ಟ್ರಾಂಗ್ ಹೈಬ್ರಿಡ್ ಮೋಡ್ ವರ್ಕ್ ಸ್ನೇಹಿತರೆ. ಸೊ ನೋಡ್ಬೋದು ಆ್ಯಕ್ಚುಲಿ ಇಂಜಿನ್ ಬೈ ಸ್ವಲ್ಪ ಎಂಟಿ ಅಂತಲೇ ಅನಿಸುತ್ತೆ ಸ್ನೇಹಿತರೆ. ಸೊ ಒಂದು ಡೀಸೆಲ್ ಇಂಜಿನ್ನೇ ಸೊ ಇಲ್ಲಿ ತೊಗೊಂಬಂದು ಹಾಕ್ಬೋದು, ಅಷ್ಟು ಸ್ಪೇಸ್ ಇದೆ ಆ್ಯಕ್ಚುಲಿ ಇಲ್ಲಿ. ಸೊ ಕೆಳಗಡೆ ನೋಡ್ಬೋದು ಸ್ನೇಹಿತರೆ, ಇಂಜಿನ್ ಗಾರ್ಡೆಲ್ಲ ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಸೊ ನೋಡ್ಬೋದು ನೀವು, ಸೊ ಕಾಣ್ತಾ ಇದೆ ಅನ್ಕೋತೀನಿ ಇಲ್ಲೆಲ್ಲ ಕೊಟ್ಟಿರೋವಂಥದ್ದು. ಸೊ ಇಂಜಿನ್ ಗಾರ್ಡೆಲ್ಲ ಕೊಟ್ಟಿದ್ದಾರೆ. ಸೊ ದಟ್ಸ್ ಅ ಗುಡ್ ಥಿಂಗ್. ಸೊ ಇವನ್ ಬಾನೆಟಲ್ಲಿ ಇನ್ಸುಲೇಷನ್ ಸಹ ಕೊಟ್ಟಿದ್ದಾರೆ, ನೋಡ್ಬೋದು ಅದನ್ನ ನೀವು. ಸೊ ಈ ಕಾರಲ್ಲಿ ಬರುವಂಥದ್ದು CVT ಟ್ರಾನ್ಸ್ಮಿಷನ್ ಸ್ನೇಹಿತರೆ, ಅಂದರೆ ಎಲೆಕ್ಟ್ರಾನಿಕ್ CVT ಅಂತ ಅನ್ನೋದು. ಬೇಸಿಕ್ಲಿ ಸ್ಟ್ರಾಂಗ್ ಹೈಬ್ರಿಡ್ಗೆ ಮಾಡಿರೋವಂಥದ್ದು CVT ಅದು. ಸೊ ಗೇರ್ ರೇಷೋ ಸಹ ಇದೆ ಸ್ನೇಹಿತರೆ. ಅದಕ್ಕೆ ಅಂತಲೇ ಪರ್ಟಿಕ್ಯುಲರಾಗಿ ಪ್ಯಾಡಲ್ ಶಿಫ್ಟರ್ಸ್ ಕೊಟ್ಟಿರೋದು ನಿಮಗೆ. ಟೋಟಲಾಗಿ 6 ರೇಷೋಸ್ ಬರುತ್ತೆ ನಿಮಗೆ. ಸೊ ಬ್ಯಾಟ್ರಿ ಎಲ್ಲಿ ಪ್ಲೇಸ್ ಮಾಡಿದ್ದಾರೆ ಅಂತಂದರೆ, ಸೊ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಕೆಳಗಡೆ ಏನು ಕಾಣ್ತಾ ಇದೆ ನಿಮಗೆ. ಸೊ ಇದೇ ಬ್ಯಾಟ್ರಿ ಆ್ಯಕ್ಚುಲಿ. ಡ್ರೈವರು ಮತ್ತು ಕೋ ಡ್ರೈವರು ಎರಡು ಸೈಡು ಕೂಡ ನಿಮಗೆ ಬ್ಯಾಟ್ರಿಗಳನ್ನ ಪ್ಲೇಸ್ ಮಾಡ್ಯಾರೆ. ಸೊ ನೋಡ್ಬೋದು ಕೆಳಗಡೆ ಏನು ಕಾಣ್ತಾ ಇದೆ ಸೇಮ್ ಅದೇ ಬ್ಯಾಟ್ರಿನೇ. ಸೊ ನಿಮಗೆ ಗ್ರ್ಯಾಂಡ್ ವಿಟಾರಲ್ಲಿ ಎಲ್ಲ ಬೂಟಲ್ಲಿ ಪ್ಲೇಸ್ ಮಾಡ್ತಾಯಿದ್ರು, ಬಟ್ ಇದರಲ್ಲಿ ನಿಮಗೆ ಇಲ್ಲೇ ಪ್ಲೇಸ್ ಮಾಡಿದ್ದಾರೆ. ಸೊ ಹಾಗಾಗಿನೇ ನಿಮಗೆ ಕಂಪ್ಲೀಟ್ ಲೆಗ್ಗು ಒಳಗೆ ಹಾಕೋಕ್ಕಾಗಲ್ಲ. ದಟ್ಸ್ ದ ಒನ್ ಇಶ್ಯೂ ಸ್ನೇಹಿತರೆ ಇದರಲ್ಲಿ. ನೆಕ್ಸ್ಟು ಈ ಇಕ್ಟೋದು ಏನೆಲ್ಲ ಸೇಫ್ಟಿ ಫೀಚರ್ಸ್ ಕೊಟ್ಟಿದ್ದಾರೆ ಅಂತ ನಾನು ಅದನ್ನ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಸ್ನೇಹಿತರೆ, ನೋಡ್ಬೋದು ಅದನ್ನ ನೀವು. ಸೊ ಸೇಫ್ಟಿ ಫೀಚರ್ಸ್ ವೈಸ್ ನೋಡೋದಾದರೆ ಆ್ಯಕ್ಚುಲಿ ಇಟ್ಸ್ ಕ್ವೈಟ್ ವೆಲ್ ಲೋಡೆಡ್ ಅಂತಲೇ ಅನ್ಬೋದು ಸ್ನೇಹಿತರೆ. ಸೊ ಆ ಲೆವೆಲ್ಗೆ ಸೇಫ್ಟಿ ಫೀಚರ್ಸ್ ಎಲ್ಲ ಲೋಡ್ ಮಾಡಿದ್ದಾರೆ. ಬರೀ ಸೇಫ್ಟಿ ಫೀಚರ್ಸ್ ಅಂತ ಅಲ್ಲ ಸ್ನೇಹಿತರೆ, ಇವನ್ ಈ ಕಾರಿನ ಒಂದು ಬಿಲ್ಡ್ ನೋಡಿದ್ರೆ ಸೊ ತುಂಬ ಸಾಲಿಡ್ ಅಂತ ಅನಿಸುತ್ತೆ. ಲೈಕ್ ಒಂದು ಎಲ್ಲೊಂದು ಕಡೆ ಪಂಚ್ ಮಾಡಿದಾಗ ಆಗಿರ್ಬೋದು ಅಥವಾ ಬಾನೆಟ್ ಇಳಿಸಿದಾಗ ಆಗಿರ್ಬೋದು. ಸೊ ಒಂದು ಸಾಲಿಡ್ ಫೀಲ್ ಕೊಡುತ್ತೆ ಸ್ನೇಹಿತರೆ. ಸೊ ಹಾಗಾಗಿನೇ ಹೇಳ್ತಾ ಇರೋದು, ಗ್ಲೋಬಲ್ NCAP ಕ್ರ್ಯಾಶ್ ಟೆಸ್ಟ್ ಆದರೆ ಸೊ ದಟ್ ಪ್ರಾಪರಾಗಿ ಗೊತ್ತಾಗುತ್ತೆ. ಬಟ್ ಒಂದು ಫೀಲ್ ಅಂತ ತೊಗೊಂಡ್ರೆ ಸೊ ಒಂದು ಸಾಲಿಡ್ ಫೀಲ್ ಅಂತ ಅನಿಸುತ್ತೆ ಸ್ನೇಹಿತರೆ ಇನ್ವಿಕ್ಟೋ ನಿಮಗೆ. ಸೊ ಹಾಗಾಗಿನೇ ಹೇಳ್ತಾ ಇರೋದು, ಸೊ ಸೇಫ್ಟಿ ವೈಸ್ ಎಲ್ಲೋ ಒಂಥರ ಕಾಂಪ್ರಮೈಸ್ ಆಗಿದೆ ಅಂತ ಅನ್ನಿಸ್ತಾ ಇಲ್ಲ ಈ ಪರ್ಟಿಕ್ಯುಲರ್ ಇನ್ವಿಕ್ಟೋ ಕಾರು. ನೆಕ್ಸ್ಟ್ ಬಂದು ಈ ಇನ್ವಿಕ್ಟೋನ ಯಾಕೆ ಕನ್ಸಿಡರ್ ಮಾಡಬೇಕು ಇನೋವಾ ಹೈ ಕ್ರಾಸ್ ಬದಲು ಅಂತ ನೋಡೋಣ.
ಸೊ ನನ್ನ ಹತ್ರ 5 ಪಾಯಿಂಟ್ಸ್ ಇದೆ ಸ್ನೇಹಿತರೆ. ಸೊ ಏನಕ್ಕೆ ನೀವು ಇನೋವಾ ಹೈ ಕ್ರಾಸ್ ಬದಲು ಇನ್ವಿಕ್ಟೋನೇ ತೊಗೋಬೇಕು ಅನ್ನೋದಕ್ಕೆ ಒಂದಿಷ್ಟು ಅಡ್ವಾಂಟೇಜಸ್ ಇದೆ ಸ್ನೇಹಿತರೆ. ಲೈಕ್ ತೊಗೊಳ್ಳೇಬೇಕು ಅಂತಲ್ಲ, ಬಟ್ ಒಂದಿಷ್ಟು ಅಡ್ವಾಂಟೇಜಸ್ ಇದೆ ನಿಮಗೆ. ಮೊದಲನೇ ಅಡ್ವಾಂಟೇಜ್ ಬಂದು ನಿಮಗೆ ಇನೋವಾ ಹೈ ಕ್ರಾಸ್ ವೇಟಿಂಗ್ ಪೀರಿಯಡ್ ಆಲ್ಮೋಸ್ಟ್ 1.25 ವರ್ಷ ಇದೆ ಸ್ನೇಹಿತರೆ ನಿಮಗೆ ಇವಾಗ. ಸೊ ನೋಡ್ಬೋದು, ಇವಾಗ ಬುಕ್ ಮಾಡೋಕೆ ಹೋದರೆ ನೀವು ಇನೋವಾ ಹೈ ಕ್ರಾಸು ಆಲ್ಮೋಸ್ಟ್ 1.5 ವರ್ಷ ಹೇಳ್ತಾರೆ. ಬಟ್ ಇನ್ವಿಕ್ಟೋ ಇವಾಗ ಲಾಂಚ್ ಆಗಿರೋದ್ರಿಂದ ಸೊ ವೇಟಿಂಗ್ ಪೀರಿಯಡು ಅದರಷ್ಟಿಲ್ಲ. ಸೊ ಇಲ್ಲಿ ನಾನು ಶೋರೂಮಲ್ಲಿ ಕೇಳ್ಪಟ್ಟಂಗೆ 8 to 10 ಮಂತ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ವೇಟಿಂಗ್ ಪೀರಿಯಡ್ ಮೊದಲನೇದಾಗಿ ಕಮ್ಮಿ ಇದೆ. ಸೊ ಎರಡನೇದು ಬಂದು ನಿಮಗೆ ಸೊ ದಿಸ್ ಈಸ್ ದ ಮಾರುತಿ ಸುಜುಕಿ ಕಾರ್ ಸ್ನೇಹಿತರೆ. ಆಫ್ಟರ್ ಸೇಲ್ಸ್ ಆ್ಯಂಡ್ ಸರ್ವಿಸ್ ಆಗಿರ್ಬೋದು ಅಥವಾ ಔಟ್ಲೆಟ್ಸ್ಗಳಾಗಿರ್ಬೋದು, ನಿಮಗೆ ಟೊಯೋಟಾಗಿನ ತುಂಬ ಹ್ಯೂಜ್ ಆಗಿದೆ ಸ್ನೇಹಿತರೆ. ಸೊ ದಟ್ ನಿಮ್ಗೆ ಎಲ್ಲೇ ಹೋದ್ರೂ ಸೊ ಸರ್ವೀಸಸ್ ನಿಮಗೆ ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ಮೂರನೇದು ಬಂದು ಸೊ ಈ ಇನ್ವಿಕ್ಟೋ ಬಂದು ನಿಮಗೆ ಆಲ್ಫಾ ಪ್ಲಸ್ ವೇರಿಯಂಟು. ಸೊ ಇನೋವಾ ಹೈ ಕ್ರಾಸಿಗೆ ಕಂಪೇರ್ ಮಾಡಿದ್ರೆ ಸೇಮ್ ಲೆವೆಲ್ಗೆ ನಿಮಗೆ ZX ವೇರಿಯಂಟ್ ಬರುತ್ತೆ. ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ಈ ಇನ್ವಿಕ್ಟೋ ನಿಮಗೆ 1.2 lakhs ಚೀಪರ್ ಇದೆ ಸ್ನೇಹಿತರೆ. ಸೊ ಆಬ್ವಿಯಸ್ಲಿ ಒಂದಿಷ್ಟು ಆ ಒಂದು ಪ್ರೈಸ್ ರೇಂಜ್ಗೆ ಒಂದಿಷ್ಟು ಫೀಚರ್ಸ್ ಎಲ್ಲ ಕಾಸ್ಟ್ ಕಟ್ಟಿಂಗ್ ಮಾಡ್ಯಾರೆ. ಬಟ್ ಸ್ಟಿಲ್ ಏನೇನೆಲ್ಲ ಫೀಚರ್ಸ್ ಇದರಲ್ಲಿ ಕೊಟ್ಟಿರೋ ಸೊ ದ್ಯಾಟ್ಸ್ ಪ್ರಿಟಿ ಲೋಡೆಡ್ ಆ್ಯಂಡ್ ಪ್ರಿಟಿ ಯೂಸ್ಫುಲ್ ಆ್ಯಂಡ್ ಪ್ರಾಕ್ಟಿಕಲ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ನಾಲ್ಕನೇದು ಬಂದು ನಿಮಗೆ ಸೊ ಇದು ಮಾರುತಿ ಸುಜುಕಿ ಕಾರ್ ಆಗಿರೋದ್ರಿಂದ ಒಂದಿಷ್ಟು ಮಾರುತಿ ಸುಜುಕಿ ಬಿಟ್ಸ್ ಇದ್ದೇ ಇರುತ್ತೆ ಸ್ನೇಹಿತರೆ. ಸೊ ಫಾರ್ ಎಕ್ಸಾಂಪಲ್ ನೋಡ್ಬೋದು, ಅಲಾಯ್ ಡಿಸೈನ್ ಏನಿದೆ ಹೈ ಕ್ರಾಸಲ್ಲಿ ಡಿಫ್ರೆಂಟಾಗಿ ಬರುತ್ತೆ, ಬಟ್ ಇದರಲ್ಲಿ ಬೇರೆ ಥರನೇ ಇದೆ. ಸೊ ಮುಂದ್ಗಡೆ LED DRL ಆಗಿರ್ಬೋದು, ಹಿಂದ್ಗಡೆ ಟೈಲೈಟ್ ಆಗಿರ್ಬೋದು, ಸೊ ಎಲ್ಲ ಒಂಥರ ನೆಕ್ಸಾ ಬಿಟ್ಸ್ ಕೊಟ್ಟಿದ್ದಾರೆ. ಲೈಕ್ DRLಲ್ಲಿ ಏನೊಂದು 3 blocks ಕೊಟ್ಟಿದ್ದಾರೆ. ಸೊ ಆ ಥರದೊಂದು ಈವನ್ ಗ್ರಿಲ್ ಕೂಡ ಚೇಂಜ್ ಇದೆ ನೋಡ್ಬೋದು ನೀವು. ಸೊ ಒಂಥರ ನೆಕ್ಸಾ ಗ್ರಿಲ್ ಅಂತ ಏನು ಹೇಳ್ತಾರೆ, ಸೊ ಅದಕ್ಕೆ ಸ್ವಲ್ಪ ಸಿಮಿಲರ್ ಆಗಿರುವಂತಹ ಗ್ರಿಲ್ಲು. ಸೊ ಮಾರುತಿ ಸುಜುಕಿ ಬಿಟ್ಸ್ ಅಂತ ಬಂದಾಗ ಕೆಲವ್ರಿಗೊಂದಿಷ್ಟು ಇಷ್ಟ ಆಗಿರುವಂಥದ್ದು ಇರುತ್ತೆ ಮಾರುತಿ ಸುಜುಕಿಲಿ. ಸೊ ಅವ್ರುಗಳಿಗೆ ಸೊ ಈ ಥರದ್ದು ಏನು ಕೊಟ್ಟಿರ್ತಾರೆ ಪರ್ಟಿಕ್ಯುಲರಾಗಿ ಮಾರುತಿ ಸುಜುಕಿದು ಇನ್ವಿಕ್ಟೋಲಿ, ಸೊ ಅದೆಲ್ಲ ಇಷ್ಟ ಆಗ್ತಾ ಹೋಗುತ್ತೆ. ಸೊ ಇದು ಬಂದು 4th ಪಾಯಿಂಟ್ ಸ್ನೇಹಿತರೆ. ಸೊ 5th ಪಾಯಿಂಟ್ ಬಂದು ನಿಮಗೆ ಸೊ ಇನೋವಾಲಿ ನಿಮಗೆ 18 ಇಂಚ್ ವೀಲ್ ಬರುತ್ತೆ, ಇದರಲ್ಲಿ ನಿಮಗೆ 17 ಇಂಚ್ ವೀಲ್ ಬರುತ್ತೆ. ಜೊತೆಗೆ ಟೈರ್ ಪ್ರೊಫೈಲ್ ಬಂದು ಅದು ಲೋಯರ್ ಪ್ರೊಫೈಲ್ ಟೈರ್ ಸ್ನೇಹಿತರೆ. ನೀವೇನು ನೋಡ್ತಾ ಇದ್ದೀರಾ ಸೈಡ್ ವಾಲು, ಸೊ ಇದು ಬಂದು ನಿಮಗೆ 60 ಪ್ರೊಫೈಲ್ ಇದೆ. ಸೊ ಇನೋವಾಲಿ ನಿಮಗೆ ಈ ಪ್ರೊಫೈಲ್ ಬಂದು 50 ಬರುತ್ತೆ ಸ್ನೇಹಿತರೆ. ಸೊ ಅಷ್ಟು ಲೋ ಪ್ರೊಫೈಲ್ ಟೈರ್ ಇತ್ತು ಅಂತಂದಾಗ ನಿಮಗೆ ಕಂಫರ್ಟ್ ಆ್ಯಂಡ್ ಕನ್ವೀನಿಯನ್ಸ್ ವೈಸು ಸೊ ಸ್ವಲ್ಪ ಇಶ್ಯೂ ಆಗುತ್ತೆ. ಸೊ 60 ಪ್ರೊಫೈಲ್ ಇತ್ತು ಅಂತಂದಾಗ ನಿಮಗೆ ರೈಡ್ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಸೊ ಒಂಥರ ಕಂಫರ್ಟ್ ಓರಿಯೆಂಟೆಡ್ ರೈಡ್ ಕ್ವಾಲಿಟಿ ಅಂತ ಅನ್ಬೋದು. ಸೊ ಇದಿಷ್ಟು 5 ಫೀಚರ್ಸ್ ಸ್ನೇಹಿತರೆ ಏನಕ್ಕೆ ಇನೋವಾ ಹೈ ಕ್ರಾಸ್ ಬದಲು ಈ ಇನ್ವಿಕ್ಟೋನೇ ಕನ್ಸಿಡರ್ ಮಾಡ್ಬೋದು ಅಂತ ಅನ್ನೋದು. ಸೊ ಬಟ್ ನೀವು ಇನ್ವಿಕ್ಟೋ ಬದಲು ಇನೋವಾ ಹೈ ಕ್ರಾಸ್ ತೊಗೋತೀರಾ ಅಥವಾ ಇನ್ವಿಕ್ಟೋನೇ ತೊಗೋತೀರಾ, ಸೊ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸ್ನೇಹಿತರೆ. ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವ್ಲಾಗ್ ಅಂತ ಅನ್ಕೋತೀನಿ. ಇನ್ವಿಕ್ಟೋ ಏನು ಮಾಡಿದೆ ಆಲ್ಫಾ ಪ್ಲಸ್ ವೇರಿಯಂಟು. ಸೊ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ವೀಡಿಯೋಗೆ ಲೈಕ್ ಕೊಡೋದು ಮರಿಬೇಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನನ್ನ ವೀಡಿಯೋನ ಶೇರ್ ಸಹ ಮಾಡಿ ಸ್ನೇಹಿತರೆ. ಸೊ ಹೊಸಬ್ರಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ, ಬಿಕಾಸ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮುಖಾಂತರನೇ ನನಗೊಂದಿಷ್ಟು ಜೋಶ್ ಸಿಗೋದು ಇನ್ನಷ್ಟು ವೀಡಿಯೋ ಮಾಡೋಕ್ಕೆ. ನಾನು ನಿಮಗೆ ಮುಂದಿನ ವೀಡಿಯೋ ಸಿಗ್ತೀನಿ ಸ್ನೇಹಿತರೆ. ಅಂಟಿಲ್ ದೆನ್ ಪೀಸ್.